ಶ್ರೀಗುರುಭ್ಯೋ ನಮಃ. ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ನಿಧಯೇ ಅರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಕಲ್ಯಾಣಾದ್ಭುತ ಗಾತ್ರನಾದಂಥ ಶ್ರೀನಿವಾಸ ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರ ರಮಯಾ ಸಹ ಮೋದತೆ ಅಂತ ವೈಕುಂಠವನ್ನು ಬಿಟ್ಟು ಈ ಭೂಲೋಕದಲ್ಲಿ 7 ಬೆಟ್ಟಗಳ ಒಡೆಯನಾಗಿ ಬೆಟ್ಟದ ಮೇಲೆ ತಾನು ನೆಲೆಸಿಕೊಂಡು ಇಡೀ ಜಗತ್ತನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ. ಅವನು ಸಹಸ್ರಾಕ್ಷ, ಅನಂತ ಕಣ್ಣುಗಳು ಭಗವಂತನಿಗಿದೆ. ತನ್ನ ಸಾವಿರಾರು ಲಕ್ಷಾಂತರ ಕೋಟಿ ಚಕ್ಷುಸ್ಸುಗಳಿಂದ ಭಗವಂತ ಸಮಗ್ರ ಪ್ರಪಂಚವನ್ನು ತಾನು ನೋಡ್ತಾನೆ. ಅಂತಹ ಶ್ರೀನಿವಾಸ ತನ್ನ ಭಕ್ತರಿಗೆ ಅನುಗ್ರಹವನ್ನು ಮಾಡಬೇಕು ಅಂತ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಎಂಬ ತಾನು ಪ್ರಾರಂಭ ಮಾಡಿಸಿದ. ಅದಕ್ಕೆ ಅನುಗುಣವಾಗಿ ಕನ್ನಡ, ತೆಲುಗು, ತಮಿಳು ಮೊದಲಾದ ಭಾಷೆಗಳಲ್ಲಿ ಈ ವಾಹಿನಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ತಾನು ಇಡೀ ಜಗತ್ತಿಗೆ ಭಗವದ್ಗೀತೆಯ ಸಾರ ಸಂದೇಶವನ್ನು ತಲುಪಿಸಬೇಕು ಅಂತ ಆಲೋಚನೆಯನ್ನು ಮಾಡಿ ಶ್ರೀಮದ್ ಭಗವದ್ಗೀತಾ ವಾಚನ ಪ್ರವಚನ ಎಂಬ ನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಶ್ರೀನಿವಾಸ ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ. ಅದೇ ಶ್ರೀನಿವಾಸ, ಅದೇ ಶ್ರೀಕೃಷ್ಣ. ಅವನೇ ನೀಡಿದ ಉಪದೇಶ ಗೀತಾಮೃತ. ಸಮಗ್ರ ಉಪನಿಷತ್ತುಗಳ ಸಾರ, ಸಕಲ ವೇದಗಳ ಸಾರ, ಅದು ಉಪನಿಷತ್ತಿನ ಸಾರ, ಅದು ಶ್ರೀಮದ್ ಭಗವದ್ಗೀತೆ. ಆದ್ದರಿಂದ ಅಂತಹ ಭಗವದ್ಗೀತೆಯನ್ನು ಪ್ರತಿಯೊಬ್ಬ ಮಕ್ಕಳಿನಿಂದ ಆರಂಭಿಸಿ ವೃದ್ಧರವರೆಗೆ ಅವರ ಕಂಠದಲ್ಲಿ, ಅವರ ನಾಲಿಗೆಯಲ್ಲಿ ಭಗವದ್ಗೀತೆಯ ಶ್ಲೋಕಗಳು ನಲಿದಾಡಬೇಕು. ಅವರ ಮನಸ್ಸು ಭಗವದ್ಗೀತೆಯ ಸಾರವನ್ನು ಗ್ರಹಣ ಮಾಡಿಕೊಂಡು ಅರಳಬೇಕು. ಆ ದೃಷ್ಟಿಯಿಂದ ವಾಚನ ಪ್ರವಚನ ಎಂಬ ಕಾರ್ಯಕ್ರಮವನ್ನು ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮಗಾಗಿ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದೆ. ಅವರವರ ಮನೆಯಲ್ಲಿ ಕುಳಿತಂಥ ಎಲ್ಲ ಜಿಜ್ಞಾಸುಗಳು, ಎಲ್ಲ ಆಸಕ್ತರಾದಂಥ ಭಕ್ತರು, ಸಜ್ಜನರು ಈ ನಮ್ಮ ಪಾರಾಯಣ ಮತ್ತು ಪ್ರವಚನ ಕಾರ್ಯಕ್ರಮದಲ್ಲಿ ನೇರವಾಗಿ ಭಾಗವಹಿಸ್ಬೋದು. ನಾವು ಈ ವಾಹಿನಿಯಲ್ಲಿ ನೇರವಾಗಿ ಶ್ಲೋಕಗಳ ಪಠನವನ್ನು ಮಾಡುವ ಕ್ರಮವನ್ನು ಹೇಳಿಕೊಡ್ತೇವೆ. ಶ್ಲೋಕಗಳನ್ನು ಮತ್ತೆ ಮನೆಯಲ್ಲೇ ಕುಳಿತು ಪುಸ್ತಕಗಳನ್ನು ನೋಡಿಕೊಂಡು ನೀವು ಪುನರುಚ್ಚಾರಣವನ್ನು ಮಾಡಬಹುದು. ಸಂಕಲ್ಪವನ್ನು ಮಾಡಿಸ್ತೇವೆ, ಅದಕ್ಕೆ ಅನುಗುಣವಾಗಿ ತಾವೂ ಸಂಕಲ್ಪವನ್ನು ಮಾಡಬಹುದು. ಈ ಕ್ರಮದಿಂದ ಈ ವಾಚನ ಪ್ರವಚನ ಮಾಡುವ ಈ ಒಂದು ಸುಸಂದರ್ಭ ನಮಗೆ ನಿಮಗೆ ಎಲ್ಲರಿಗೂ ಒದಗಿಸಿಕೊಟ್ಟಿದ್ದು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ. ಅದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಜೊತೆಗೆ ಈ ಸುಂದರವಾದ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗಾಗಲೇ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ 5ನೆಯ ಅಧ್ಯಾಯದ ಶ್ಲೋಕಗಳ ಪಾರಾಯಣವನ್ನು ಹೇಳ್ಕೊಡ್ತಾ ಇದ್ದೀವಿ. ಅನಂತರದಲ್ಲಿ ಪ್ರವಚನವನ್ನು ಕೇಳಿಸ್ತೇವೆ. ಅದರಲ್ಲಿ ತಾವು ಭಾಗಿಗಳಾಗಬೇಕು ಅಂತ ಕೇಳ್ಕೊಳ್ತಾ ಮೊದಲಿಗೆ ಗುರುಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಮನೆಯಲ್ಲಿ ಕುಳಿತ ತಾವು ಕೂಡ ನಾನು ಉಚ್ಚಾರ ಮಾಡಿದ ನಂತರದಲ್ಲಿ ಪ್ರತ್ಯುಚ್ಚಾರವನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದೇನೆ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ
ಆನಂದೇನ ದದರ್ಶಾಥ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಆನಂದ ನಿಲಯಾಲಯೇ. ಸಂಕಲ್ಪವನ್ನ ಮಾಡುವ ಸದವಸರ ಒದಗಿ ಬಂದಿದೆ. ಶ್ರೀಮದಾದಿವರಾಹ ಕ್ಷೇತ್ರೇ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಕೃಪಾಬಲೇನ ಜಗದ್ಗುರೋಃ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಚ ಅನುಗ್ರಹೇಣ ಚ ಅಸ್ಮಾಕಂ ಸರ್ವೇಷಾಂ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಶರೀರಸ್ಯ ಮನಸಶ್ಚ ಮನಸಶ್ಚ ಬಲಸಿದ್ಧ್ಯರ್ಥಂ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಸಮಸ್ತಾನಾಂ ಆಧಿವ್ಯಾಧೀನಾಂ ಆದಿವ್ಯಾಧೀನಾಂ ನಿವಾರಣಾರ್ಥಂ ನಿವಾರಣಾರ್ಥಂ ಸರ್ವಯಜ್ಞ ಫಲಸಿದ್ಧ್ಯರ್ಥಂ ಸರ್ವಯಜ್ಞ ಫಲಸಿದ್ಧ್ಯರ್ಥಂ ಸರ್ವಾಸಾಂ ಸಂಪದಾಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ಪ್ರಾಪ್ಯರ್ಥಂ ವಿದ್ಯಾರ್ಥಿನಾಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಶ್ರೀಮದ್ಭಗವದ್ಗೀತಾಯಾಃ ಪಂಚಮ ಅಧ್ಯಾಯ ಪಾರಾಯಣಂ ಪಂಚಮ ಅಧ್ಯಾಯ ಪಾರಾಯಣಂ ತಥಾ ತಥಾ ತತ್ಪ್ರವಚನ ಶ್ರವಣಂಚ ತತ್ಪ್ರವಚನ ಶ್ರವಣಂಚ ಕರಿಷ್ಯಾಮಹೇ ಕರಿಷ್ಯಾಮಹೇ ಪಾರಿಜಾತಹರಂ ಪಾರಿಜಾತಹರಂ ಪಾಪಹರಂ ಪಾಪಹರಂ ಗೋಪೀಮನೋಹರಂ ಗೋಪಿ ಮನೋಹರಂ ಗೋಪೀವಸ್ತ್ರಹರಂ ಗೋಪಂ ಗೋಪಿ ವಸ್ತ್ರಹರಂ ಗೋಪಂ ಶ್ರೀನಿವಾಸಂ ಭಜೇ ನಿಶಂ ಶ್ರೀನಿವಾಸಂ ಭಜೇ ನಿಶಂ ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸ ತಜ್ಞಾನಾತ್ ಮುಚ್ಯತೇಜಸಾ. ಸಕಲ ಜ್ಞಾನದ ಮೂಲ ಸ್ಫೂರ್ತಿ ಈ ಎಲ್ಲ ವಿಧವಾದ ಪುರಾಣಗಳ ಕರ್ತೃ ಆದಂಥ ವೇದವ್ಯಾಸ ದೇವರನ್ನು ಸ್ಮರಣೆ ಮಾಡಿಕೊಳ್ತಾ ಇದ್ದೀವಿ. ಮನಸ್ಸಿನಲ್ಲಿ ಅವರ ಧ್ಯಾನವನ್ನು ಮಾಡ್ತಾ ಶ್ಲೋಕವನ್ನು ಉಚ್ಚಾರ ಮಾಡಿ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ ಕುರ್ವನಾಶಂ ಹರೇ ನಿಶಂ. ಅಥ ಅಥ ಶ್ರೀಮದ್ಭಗವದ್ಗೀತಾಯಾಂ ಶ್ರೀಮದ್ಭಗವದ್ಗೀತಾಯಾಂ ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮ ಸನ್ಯಾಸಯೋಗೋ ನಾಮ ಕರ್ಮ ಸನ್ಯಾಸ ಯೋಗೋ ನಾಮ ಪಂಚಮೋಧ್ಯಾಯಃ. ಪಂಚಮೋಧ್ಯಾಯಃ.
अर्जुन उवाच अर्जुन उवाच सन्न्यासं कर्मणां कृष्ण सन्न्यासं कर्मणां कृष्ण पुनर्योगं च शंससि पुनर्योगं च संशसि यच्छेययेतयोरेकम् यच्छेययेतयोरेकम् तन्मे ब्रूहि सुनिश्चितम् तन्मे ब्रूहि सुनिश्चितम् श्रीभगवान् उवाच श्रीभगवानुवाच सन्न्यासः कर्मयोगश्च सन्न्यासः कर्मयोगश्च निःश्रेयसकरावुभौ निःश्रेयसकरावुभौ तयोस्तु कर्मसन्न्यासात् तयोस्तु कर्मसन्न्यासात् कर्मयोगो विशिष्यते कर्मयोगो विशिष्यते ज्ञेयः स नित्यसन्न्यासी ज्ञेयः स नित्यसन्न्यासी यो न द्वेष्टि न काङ्क्षति यो न द्वेष्टि न काङ्क्षति निर्द्वन्द्वो हि महाबाहो निर्द्वन्द्वो हि महाबाहो सुखं बन्धात् प्रमुच्यते सुखं बन्धात् प्रमुच्यते साङ्ख्ययोगौ पृथक् बालाः साङ्ख्ययोगौ पृथक् बालाः प्रवदन्ति न पण्डिताः प्रवदन्ति न पण्डिताः एकमप्यस्थितः सम्यक् एकमप्यस्थितः सम्यक् उभयोर्विन्दते फलम् उभयोर्विन्दते फलम् यत्साङ्ख्यैः प्राप्यते स्थानम् यत्साङ्ख्यै प्राप्यते स्थानम् तद्योगैरपि गम्यते तद्योगैरपि गम्यते एकं साङ्ख्यं च योगं च एकं साङ्ख्यं च योगं च यः पश्यति स पश्यति यः पश्यति स पश्यति सन्न्यासस्तु महाबाहो सन्न्यासस्तु महाबाहो दुःखमाप्तुम् अयोगतः दुःखमाप्तुम् अयोगतः योगयुक्तो मुनिर्ब्रह्मा योगयुक्तो मुनिर्ब्रह्मा न चिरेणाधिगच्छति न चिरेणाधिगच्छति योगयुक्तो विशुद्धात्मा योगयुक्तो विशुद्धात्मा विजितात्मा जितेन्द्रियः विजितात्मा जितेन्द्रियः सर्वभूतात्मभूतात्मा सर्वभूतात्मा भूतात्मा कुर्वन्नपि न लिप्यते कुर्वन्नपि न लिप्यते नैव किञ्चित् करोमीति नैव किञ्चित् करोमीति युक्तो मन्येत तत्त्ववित् युक्तो मन्येत तत्त्ववित् पश्यन् शृण्वन् स्पृशन् पश्यन् शृण्वन् स्पृशन् जिघ्रन् जिघ्रन् अश्नन् गच्छन् अश्नन् गच्छन् स्वपन् श्वसन् स्वपन् शशन् प्रलपन् विसृजन् प्रलपन् विसृजन् गृह्णन् गृह्णन् उन्मिषन् निमिषन्नपि उन्मिषन् निमिषन्नपि इन्द्रियाणीन्द्रियार्थेषु इन्द्रियाणीन्द्रियार्थेषु वर्तन्त इति धारयन् वर्तन्त इति धारयन् ब्रह्मण्याधाय कर्माणि ब्रह्मण्याधाय कर्माणि सङ्गं त्यक्त्वा करोति यः सङ्गं त्यक्त्वा करोति यः लिप्यतेन स पापेन लिप्यतेन स पापेन पद्मपत्रमिवाम्भसा पद्मपत्रमिवाम्भसा कायेन मनसा बुद्ध्या कायेन मनसा बुद्ध्या केवलैरिन्द्रियैरपि केवलैरिन्द्रियैरपि योगिनः कर्म कुर्वन्ति योगिनः कर्म कुर्वन्ति सङ्गं त्यक्त्वात्मशुद्धये सङ्गं त्यक्त्वात्मशुद्धये युक्तः कर्मफलं त्यक्त्वा युक्तः कर्मफलं त्यक्त्वा शान्तिमाप्नोति नैष्ठिकीम् शान्तिमाप्नोति नैष्ठिकीम् अयुक्तः कामकारेण अयुक्तः कामकारेण फले सक्तो निबध्यते फले सक्तो निबध्यते सर्वकर्माणि मनसा सर्वकर्माणि मनसा
సన్యస్యాస్తే సుఖం వశీ సన్యస్యాస్తే సుఖం వశీ నవద్వారే పురే దేహి నవద్వారే పురే దేహి నైవ కుర్వన్న కారయన్ నైవ కుర్వన్న కారయన్ న కర్తృత్వం న కర్మాణి న కర్తృత్వం న కర్మాణి లోకస్య సృజతి ప్రభుః లోకస్య సృజతి ప్రభుః న కర్మఫల సంయోగం న కర్మఫల సంయోగం స్వభావస్తు ప్రవర్తతే స్వభావస్తు ప్రవర్తతే నాదత్తే కస్యచిత్ పాపం నాదత్తే కస్యచిత్ పాపం న చైవ సుకృతం విభుః న చైవ సుకృతం విభుః అజ్ఞానేనావృతం జ్ఞానం అజ్ఞానేనావృతం జ్ఞానం తేన ముహ్యంతి జంతవః తేన ముహ్యంతి జంతవః జ్ఞానేన తు తదజ్ఞానం జ్ఞానేన తు తదజ్ఞానం येषां नाशितमात्मनः येषां नाशितमात्मनः तेषामादित्यवज्ञानं तेषामादित्यवज्ञानं प्रकाशयति तत्परम् प्रकाशयति तत्परम् तद्बुद्धयस्तदात्मानः तद्बुद्धयस्तदात्मानः तन्निष्ठास्तत्परायणाः तन्निष्ठास्तत्परायणाः गच्छन्त्य पुनरावृत्तिम् गच्छन्त्य पुनरावृत्तिम् ज्ञाननिर्धूतकल्मषाः ज्ञाननिर्धूतकल्मषाः विद्याविनयसम्पन्ने विद्याविनयसम्पन्ने ब्राह्मणे गविहस्तिनि ब्राह्मणे गविहस्तिनि शुनि चैव श्वपाके च शुनि चैव श्वपाके च पण्डिताः समदर्शिनः पण्डिताः समदर्शिनः इहैव तैर्जितः सर्गो इहैव तैर्जितः सर्गो येषां साम्ये स्थितं मनः येषां साम्ये स्थितं मनः निर्दोषं हि समं ब्रह्म निर्दोषं हि समं ब्रह्म तस्माद् ब्रह्मणि ते स्थिताः तस्मात् ब्रह्मणि ते स्थिताः न प्रहर्ष्येत् प्रियं प्राप्य न प्रहर्ष्येत् प्रियं प्राप्य नोद्विजेत् प्राप्य च प्रियम् नोद्विजेत् प्राप्य च प्रियम् स्थिरबुद्धिरसम्मूढो स्थिरबुद्धिरसम्मूढो ब्रह्मविद् ब्रह्मणि स्थितः ब्रह्मविद् ब्रह्मणि स्थितः बाह्यस्पर्शेष्वशक्तात्मा बाह्यस्पर्शेष्वशक्तात्मा विन्दत्यात्मनि यत्सुखम् विन्दत्यात्मनि यत्सुखम् स ब्रह्मयोगयुक्तात्मा स ब्रह्मयोगयुक्तात्मा सुखमक्षयमश्नुते सुखमक्षयमश्नुते ये हि संस्पर्शजा भोगाः ये हि संस्पर्शजा भोगा दुःखयोनय एव ते दुःखयोनय एव ते आद्यन्तवन्तः कौन्तेय आद्यन्तवन्तः कौन्तेय न तेषु रमते बुधा न तेषु रमते बुधः शक्नोति हैव यः सोढुम् शक्नोति हैव यः सोढुम् प्राक्शरीरविमोक्षणात् प्राक्शरीरविमोक्षणात् कामक्रोधोद्भवं वेगम् कामक्रोधोद्भवं वेगम् स युक्तः स सुखी नरः स युक्तः स सुखी नरः योऽन्तः सुखोऽन्तरारामः योऽन्तः सुखोऽन्तरारामः तथान्तर्ज्योतिरेव यः तथान्तर्ज्योतिरेव यः स योगी ब्रह्मनिर्वाणम् स योगी ब्रह्मनिर्वाणम् ब्रह्मभूतोऽधिगच्छति ब्रह्मभूतोऽधिगच्छति लभन्ते ब्रह्मनिर्वाणम् लभन्ते ब्रह्मनिर्वाणम् ऋषयः क्षीणकल्मषाः ऋषयः क्षीणकल्मषाः छिन्नद्वैदायतात्तानम्
ದ್ವೈತಾತ್ಮಾನಃ छिन्नद्वैतायतात्मानः ಸರ್ವಭೂತಹಿತೇ ರತಾಃ सर्वभूतहिते रताः ಕಾಮಕ್ರೋಧವಿಯುಕ್ತಾನಾಂ कामक्रोधवियुक्तानां ಯತೀನಾಂ ಯತಚೇತಸಾಂ यतीनां यतचेतसाम् ಅಭಿತೋ ಬ್ರಹ್ಮನಿರ್ವಾಣಂ अभितो ब्रह्मनिर्वाणम् ವರ್ತತೆ ವಿದಿತಾತ್ಮನಾಂ वर्तते विदितात्मनाम् ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ स्पर्शान् कृत्वा बहिर्बाह्यान् ಚಕ್ಷುಶ್ಚೈವಾಂತರೆ ಭ್ರುವೋಃ चक्षुश्चैवान्तरे भ्रुवोः ಪ್ರಾಣಾಪಾನೌ ಸಮೋ ಕೃತ್ವಾ प्राणापानौ समौ कृत्वा ನಾಸಾಭ್ಯಂತರಚಾರಿಣೌ नासाभ्यन्तरचारिणौ ಯತೇಂದ್ರಿಯಮನೋಬುದ್ಧಿಃ यतेन्द्रियमनो बुद्धिः ಮುನಿರ್ಮೋಕ್ಷಪರಾಯಣಃ मुनिर्मोक्षपरायणः ವಿಗತೇಚ್ಛಾ ಭಯಕ್ರೋಧೋ विगतेच्छा भयक्रोधो ಯಃ ಸದಾ ಮುಕ್ತ ಏವ ಸಃ यः सदा मुक्त एव सः ಭೋಕ್ತಾರಂ ಯಜ್ಞತಪಸಾಂ भोक्तारं यज्ञतपसां ಸರ್ವಲೋಕಮಹೇಶ್ವರಂ सर्वलोकमहेश्वरम् ಸುಹೃದಂ ಸರ್ವಭೂತಾನಾಂ सुहृदं सर्वभूतानां ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ज्ञात्वा मां शान्तिमृच्छति ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಭಗವದ್ಗೀತೆಯ ಅರ್ಥಾನುಸಂಧಾನದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ. ಭಗವದ್ಗೀತಾ 5ನೇ ಅಧ್ಯಾಯದ 14 ಮತ್ತು 15ನೇ ಶ್ಲೋಕದ ಚಿಂತನೆಯನ್ನು ನೋಡೋಣ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. 15ನೇ ಶ್ಲೋಕ. ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಮೊದಲು 14ನೇ ಶ್ಲೋಕದ ಚಿಂತನೆಯನ್ನು ಮಾಡೋಣ. ಹಿಂದಿನ ಶ್ಲೋಕದಲ್ಲಿ ದೇಹ ಮತ್ತು ಇಂದ್ರಿಯಗಳಿಂದ ಕ್ರಿಯೆಗಳು ನಡೀತಾ ಇರುವಾಗಲೇ ನಾನು ಏನನ್ನೂ ಮಾಡ್ತಾ ಇಲ್ಲ ಅಂತ ಭಾವಿಸಬೇಕು ಹಾಗೆ ಅಂತ ಹೇಳಿದ ಕೃಷ್ಣ. ಆದರೆ ದೇಹೇಂದ್ರಿಯಗಳಿಂದ ಕಾರ್ಯ ನಡೀತಾ ಇರುವಾಗ ನಾನೇನೂ ಮಾಡ್ತಾ ಇಲ್ಲ ಅಂತ ಅಂದುಕೊಳ್ಳೋದು ಒಂದು ರೀತಿ ಮೋಸಗಾರಿಕೆ ಅಲ್ವೇ, ಹಾಗೆ ಅಂತ ಅನಿಸಿಬಿಡುತ್ತೆ. ಅದಕ್ಕೆ ಉತ್ತರವನ್ನು ಈ ಶ್ಲೋಕದಲ್ಲಿ ಕೊಡ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಜೀವನ ಪರವಾಗಿ ಒಂದು ಅರ್ಥ, ಭಗವಂತನ ಪರವಾಗಿ ಒಂದು ಅರ್ಥ, ಎರಡನ್ನೂ ನಾವು ಗಮನಿಸಬೇಕು. ಇಲ್ಲಿ ನಕರ್ತೃತ್ವಂ ನಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು. ಪ್ರಭು ಅನ್ನೋದು ಕರ್ತೃಪದ. ಪ್ರಭು ಅಂದ್ರೇನು? ಪ್ರಭು ಅಂದರೆ ಸಮರ್ಥ. ಇಲ್ಲಿ ಯಾರು ಸಮರ್ಥರು ಅಂತ ತಗೊಳ್ಬೇಕು? ಜೀವ ಮತ್ತು ಪರಮಾತ್ಮ ಇಬ್ಬರನ್ನೂ ಪ್ರಭು ಪದದಿಂದ ತಗೊಳ್ಬೇಕು. ಪರಮಾತ್ಮ ಪ್ರಭು ಹೌದು, ಆದರೆ ಜೀವ ಪ್ರಭು ಹೇಗೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಪ್ರಭು ಅಂತಂದರೆ ಜಡ ಪದಾರ್ಥಕ್ಕಿಂತ ಪ್ರಕೃಷ್ಟನಾಗಿದ್ದಾನೆ, ಜಡ ಪದಾರ್ಥಕ್ಕಿಂತ ಉತ್ತಮನಾಗಿದ್ದಾನೆ ಜೀವ. ಅದಕ್ಕೆ ಅವನನ್ನು ಪ್ರಭು ಅಂತ ಕರೀತಾ ಇರೋದು. ಜಡದಲ್ಲಿ ಕರ್ತೃತ್ವವೇ ಇಲ್ಲ, ಆದರೆ ಜೀವನಲ್ಲಿ ಇಚ್ಛಾಪೂರ್ವಕ ಕೃತಿರೂಪವಾದ ಕರ್ತೃತ್ವ ಇದೆ. ಆದ್ದರಿಂದ ಜಡಕ್ಕಿಂತ ಉತ್ತಮನಾಗಿರುವುದರಿಂದ ಜೀವನನ್ನು ಇಲ್ಲಿ ಪ್ರಭು ಅಂತ ಇಟ್ಕೊಂಡಿದ್ದಾರೆ. ಜಡಾತ್ ಪ್ರಕೃಷ್ಟೋ ಭವತೀತಿ ಪ್ರಭು. ಭಗವಂತ ಸ್ವತಂತ್ರ ಪ್ರಭು, ಜೀವ ಅಸ್ವತಂತ್ರ ಪ್ರಭು. ಈ ಅಸ್ವಾತಂತ್ರ್ಯವನ್ನೇ ಇಡೀ ಪದ್ಯ ವಿವರಣೆ ಮಾಡ್ತಾ ಇದೆ. ನ ಕರ್ತೃತ್ವಂ ಲೋಕಸ್ಯ ಸೃಜತಿ ನ ಕರ್ಮಾಣಿ ಸೃಜತಿ. ಜೀವ
ಯಾವುದೇ ಕ್ರಿಯೆಯನ್ನು ಸ್ವತಂತ್ರವಾಗಿ ಮಾಡ್ತಾ ಇಲ್ಲ. ಪ್ರಭು ನ ಕರ್ಮಾಣಿ ಸೃಜತಿ. ಈಗ ಪ್ರಭು ಅಂದರೆ ಜೀವನನ್ನು ತಗೊಳ್ಬೇಕು. ಜೀವ ಯಾವುದೇ ಕ್ರಿಯೆಯನ್ನು ಕೂಡ ಸ್ವತಂತ್ರವಾಗಿ ಮಾಡ್ತಾ ಇಲ್ಲ. ಆದ್ದರಿಂದ ಜೀವ ಕರ್ತ ಅಲ್ಲ, ಅಂದರೆ ಸ್ವತಂತ್ರ ಕರ್ತ ಅಲ್ಲ. ಹಾಗೆಯೇ ಪ್ರಭು ಲೋಕಸ್ಯ ಕರ್ತೃತ್ವ ನ ಸೃಜತಿ. ಇನ್ನೊಬ್ಬ ವ್ಯಕ್ತಿಗೆ ಕರ್ತೃತ್ವವನ್ನು ಕೊಡುವುದಕ್ಕೂ ಸಾಧ್ಯ ಇಲ್ಲ. ಅಂದರೆ ಮಾಡುವಿಕೆಯನ್ನು ಇನ್ನೊಬ್ಬರಿಗೆ ಕೊಡೋದಕ್ಕೂ ಸಾಧ್ಯ ಇಲ್ಲ ಅವನು. ಅಂದರೆ ಸ್ವತಂತ್ರವಾಗಿ ಹಾಗೆ ಮಾಡು ಹೀಗೆ ಮಾಡು ಅಂತ ಇನ್ನೊಬ್ಬರಿಗೆ ಹೇಳಿ ಮಾಡಿಸುವುದಕ್ಕೂ ಜೀವನಿಗೆ ಸಾಧ್ಯವಿಲ್ಲ. ಯಾಕೆಂದರೆ ಅವನು ಸ್ವತಂತ್ರ ಅಲ್ಲ. ಆದ್ದರಿಂದ ಅವನು ಸ್ವತಂತ್ರವಾಗಿ ಏನನ್ನೂ ಮಾಡ್ತಾ ಇಲ್ಲ. ಆದ್ದರಿಂದ ಕರ್ತಾನೂ ಅಲ್ಲ. ಇನ್ನೊಬ್ಬರಿಂದ ಸ್ವತಂತ್ರವಾಗಿ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿ ಮಾಡಿಸುವುದಕ್ಕೂ ಅವನಿಗೆ ಸ್ವಾತಂತ್ರ್ಯ ಇಲ್ಲ. ಆದ್ದರಿಂದ ಅವನು ಕಾರಯಿತ ಕೂಡ ಅಲ್ಲ. ಕರ್ತ ಅಂದರೆ ಮಾಡುವವನು ಸ್ವತಂತ್ರವಾಗಿ, ಕಾರಯಿತ ಅಂದರೆ ಸ್ವತಂತ್ರವಾಗಿ ಮಾಡಿಸುವವನು. ಆದರೆ ಜೀವನಿಗೆ ಮಾಡುವುದರಲ್ಲೂ ಸ್ವಾತಂತ್ರ್ಯ ಇಲ್ಲ, ಇನ್ನೊಬ್ಬರಿಗೆ ಮಾಡುವಿಕೆಯನ್ನು ಕೊಡುವುದರಲ್ಲೂ ಸ್ವಾತಂತ್ರ್ಯ ಇಲ್ಲ. ಜೊತೆಯಲ್ಲಿ ಇನ್ನೊಬ್ಬರಿಂದ ಹಾಗೆ ಮಾಡಿ ಹೀಗೆ ಮಾಡು ಅಂತ ಹೇಳಿ ಮಾಡಿಸುವುದಕ್ಕೂ ಅವನು ಸ್ವತಂತ್ರ ಅಲ್ಲ. ಆದ್ದರಿಂದ ಅವನು ಕರ್ತೃನೂ ಅಲ್ಲ, ಕಾರಯಿತೃನೂ ಅಲ್ಲ. ಅದನ್ನೇ ಹಿಂದೆ ಹೇಳಿದ್ರು, ನೈವ ಕುರ್ವನ್ ನೈವ ಕಾರಯನ್. ಅವನು ಯಾರಿಂದನೂ ಸ್ವತಂತ್ರವಾಗಿ ಏನನ್ನೂ ಮಾಡಿಸಲಿಕ್ಕೂ ಸಾಧ್ಯ ಇಲ್ಲ, ಅವನು ಸ್ವತಂತ್ರವಾಗಿ ಏನನ್ನೂ ಮಾಡ್ತಾ ಇಲ್ಲ ಅನ್ನುವುದನ್ನು ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದು. ಇನ್ನು ನ ಕರ್ಮಫಲ ಸಂಯೋಗಂ ಸೃಜತಿ. ಕರ್ಮದ ಫಲ ಪುಣ್ಯ ಅಥವಾ ಪಾಪ. ಆ ಕರ್ಮದ ಫಲ ಪುಣ್ಯ ಅಥವಾ ಪಾಪ ಅದರ ಸಂಯೋಗ ಅಂದರೆ ಅದನ್ನು ಹೊಂದೋದು. ಜೀವ ಪುಣ್ಯ ಪಾಪಗಳು ತನಗೆ ಬರುವಂತೆ ಅಥವಾ ಬಾರದಂತೆ ತಾನೇ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಆ ಕರ್ಮಫಲವನ್ನು ಇನ್ನೊಬ್ಬರಿಗೆ ಬರುವಂತೆ ಇನ್ನೊಬ್ಬರಿಗೆ ಬರದಂತೆಯೂ ಮಾಡೋದಕ್ಕೆ ಅವನು ಸ್ವತಂತ್ರ ಅಲ್ಲ. ಹಾಗೆ ತಾನು ಮಾಡುವ ಕರ್ಮದ ತನ್ನಿಂದ ನಡೆಯುವ ಕರ್ಮದ ಪಾಪ ಪುಣ್ಯಗಳ ಫಲ ಅದನ್ನು ತಾನು ಪಡೆಯೋದಕ್ಕೂ ಸ್ವತಂತ್ರ ಅಲ್ಲ, ಪಡೆಯದೇ ಇರುವುದಕ್ಕೂ ಸ್ವತಂತ್ರ ಅಲ್ಲ. ಆ ಫಲವನ್ನು ಇನ್ನೊಬ್ಬರಿಗೆ ಬರುವಂತೆಯೂ ಮಾಡಲಿಕ್ಕೆ ಸ್ವತಂತ್ರ ಅಲ್ಲ, ಇನ್ನೊಬ್ಬರಿಗೆ ಬಾರದಂತೆ ಮಾಡಲಿಕ್ಕೂ ಸ್ವತಂತ್ರ ಅಲ್ಲ. ಹಾಗಾದರೆ ಇದೆಲ್ಲ ಹೇಗೆ ನಡೆಯುತ್ತೆ ಅಂದರೆ ಕೃಷ್ಣ ಹೇಳ್ತಾನೆ, ಸ್ವಭಾವಸ್ತು ಪ್ರವರ್ತತೆ. ಸ್ವಭಾವ ಅಂದ್ರೇನು? ಸ್ವತಂತ್ರವಾದ ಭಾವ ಅಂದರೆ ಸ್ವತಂತ್ರವಾದ ಪದಾರ್ಥ. ಸ್ವತಂತ್ರವಾದ ಪದಾರ್ಥ ಅಂದರೆ ಭಗವಂತ. ಸ್ವಾತಂತ್ರ್ಯಾತ್ ಭಗವಾನ್ ವಿಷ್ಣು ಸ್ವಭಾವ ಇತಿ ಕೀರ್ತಿತಃ. ಭಗವಂತ ಸ್ವತಂತ್ರ ಆದದ್ದರಿಂದ ಅವನನ್ನು ಸ್ವಭಾವ ಅಂತ ಕರೀತಾ ಇದ್ದಾರೆ. ಸ್ವತಂತ್ರವಾದ ಪದಾರ್ಥ ಭಗವಂತ. ಅದು ಸ್ವತಂತ್ರನಾದ ಭಗವಂತನೊಬ್ಬನೇ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಮತ್ತು ತಾನೂ ಮಾಡ್ತಾನೆ, ಜೀವರಿಂದ ಮಾಡಿಸ್ತಾನೆ, ಜೀವರಿಗೆ ಪುಣ್ಯ ಪಾಪರೂಪವಾದ ಫಲವನ್ನು ಕೊಡ್ತಾನೆ. ಆದರೆ ತಾನು ಮಾತ್ರ ಆ ಕರ್ಮದ ಪುಣ್ಯ ಪಾಪಗಳ ಫಲವನ್ನು ಅಂಟಿಸಿಕೊಳ್ಳೋದಿಲ್ಲ. ಯಾಕೆಂದರೆ ಅವನು ಸ್ವತಂತ್ರ ಆದದ್ರಿಂದ ತನಗೆ ಪಾಪ ಪುಣ್ಯಗಳು ಅಂಟಿಕೊಳ್ಳದಂತೆ ಮಾಡಿಕೊಳ್ಳಬಲ್ಲ ಅವನು. ನಮಗೆ ಕರ್ಮಫಲ ಅಂಟಿಕೊಳ್ಳದೇ ಇರೋ ಹಾಗೆ ಮಾಡ್ಕೊಳ್ಳೋಕ್ಕೆ ಸ್ವಾತಂತ್ರ್ಯ ಇಲ್ಲ. ಭಗವಂತ ಎಲ್ಲರ ನಮ್ಮಲ್ಲಿ ನಿಂತು ಮಾಡ್ತಾನೆ, ನಮ್ಮಿಂದ ಮಾಡಿಸ್ತಾನೆ, ಪುಣ್ಯ ಪಾಪಗಳ ಫಲವನ್ನು ನಮಗೆ ತಲುಪಿಸ್ತಾನೆ. ಆದರೆ ಆ ಪುಣ್ಯ ಪಾಪಗಳನ್ನು ತನಗೆ ಅಂಟಿಕೊಳ್ಳದೇ ಇರುವಂತೆ ನೋಡಿಕೊಳ್ತಾನೆ. ಯಾಕೆಂದರೆ ಅವನು ಸ್ವತಂತ್ರ. ಆದರೆ ಇಷ್ಟು ಹೇಳಿದಾಗ ಸಹಜವಾಗಿ ನಮಗೊಂದು ಪ್ರಶ್ನೆ ಬರುತ್ತೆ. ಭಗವಂತನೇ ಮಾಡೋದಾದರೆ ಎಲ್ಲರಿಂದಲೂ ಪುಣ್ಯವನ್ನೇ ಮಾಡಿಸಿ ಎಲ್ಲರಿಗೂ ಸುಖವನ್ನೇ ಕೊಡಲಿ, ಕೆಲವರಿಂದ ಪಾಪ ಮಾಡಿಸಿ ದುಃಖ ಕೊಡೋದು ಯಾಕೆ? ಅವನೇ ಮಾಡಿಸೋದಾದರೆ ಕೆಲವರಿಂದ ಪುಣ್ಯದ ಕೆಲಸ ಮಾಡಿಸಿ ಅವರಿಗೆ ಸುಖ ಕೊಡೋದು, ಕೆಲವರಿಂದ ಪಾಪದ ಕೆಲಸ ಮಾಡಿಸಿ ದುಃಖ ಕೊಡೋದು, ಈ ವ್ಯತ್ಯಾಸ ಯಾಕೆ? ಎಲ್ಲರಿಂದಲೂ ಒಳ್ಳೆಯ ಕೆಲಸ ಮಾಡಿಸಿ ಪುಣ್ಯ ಕೊಟ್ಟು ಸುಖವನ್ನು ಕೊಡಲಿ ಹಾಗೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಸ್ವಭಾವಸ್ತು ಪ್ರವರ್ತತೆ. ಅಂದರೆ ಪ್ರತಿಯೊಂದು ಜೀವಕ್ಕೂ ಅದರದ್ದೇ ಆದ ಸ್ವಭಾವ ಇದೆ. ಅದರದ್ದು ಒಂದರ ಸ್ವಭಾವದ ಹಾಗೆ ಇನ್ನೊಂದರ ಸ್ವಭಾವ ಇಲ್ಲ. ಆದ್ದರಿಂದ ಆ ಸ್ವಭಾವ ಜೀವಸ್ವರೂಪವೇ ಆಗಿದೆ. ಹೀಗೆ ಜೀವಸ್ವರೂಪವಾದ ಸ್ವಭಾವ ಅದು ಅನಾದಿ ನಿತ್ಯ. ಕಾಲ ಆಕಾಶಗಳು ಹೇಗೆ ಅನಾದಿ ನಿತ್ಯವೋ ಹಾಗೆ ಜೀವ ಸ್ವಭಾವವೂ ಅನಾದಿ ನಿತ್ಯ. ಆ ಸ್ವಭಾವದಲ್ಲೇ ಸುಖ ದುಃಖ ಜ್ಞಾನ ಅಜ್ಞಾನ ಎಲ್ಲ ಇದೆ. ಅದನ್ನು ಆಯಾ ಕಾಲದಲ್ಲಿ ಅಭಿವ್ಯಕ್ತಿಗೊಳಿಸುವಂತಹ ಕ್ರಿಯೆಯನ್ನಷ್ಟೇ ಭಗವಂತ ಮಾಡ್ತಾನೆ. ಆದ್ದರಿಂದ ಜೀವರ ಸ್ವಭಾವಕ್ಕನುಗುಣವಾಗಿ ಅವನು ಮಾಡಿಸ್ತಾನಾದ್ದರಿಂದ ಅವನಲ್ಲಿ ನಾವೇನು ಆಕ್ಷೇಪ ಮಾಡೋದಕ್ಕೆ ಅವಕಾಶ ಇಲ್ಲ. ಉಪನಿಷತ್ತಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಒಬ್ಬ ರೈತ ನಾನಾ ಬಗೆಯ ಬೀಜಗಳನ್ನು ಬಿತ್ತನೆ ಮಾಡ್ತಾನೆ. ಅದೆಲ್ಲದಕ್ಕೂ ಮಣ್ಣು ನೀರು ಗೊಬ್ಬರಗಳನ್ನು ಹಾಕ್ತಾನೆ. ಹಾಕಿ ಬೆಳೆದಾಗ ಬೇವು ಕಹಿ ಆಯಿತು, ಮಾವು ಸಿಹಿ ಆಯಿತು, ಮತ್ತೊಂದು ಒಗರಾಯಿತು, ಆ ಹುಣಸೆ ಮರ ಹುಳಿ ಆಯಿತು. ಈ ರೈತ ಬೇಕಂತ ಕೆಲವುದಕ್ಕೆ ಕಹಿ ಗೊಬ್ಬರ, ಕೆಲವುದಕ್ಕೆ ಹುಳಿ ಗೊಬ್ಬರ,
ಕೆಲವುದಕ್ಕೆ ಸಿಹಿ ಗೊಬ್ಬರ ಹಾಕಿದ್ದಾನೆ ಅಂತ ನಾವು ಆಕ್ಷೇಪ ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಒಂದೇ ರೀತಿ ಮಣ್ಣು ನೀರು ಗೊಬ್ಬರ ಎಲ್ಲ ಹಾಕಿದ್ದಾನೆ. ಆದರೆ ಒಂದು ಹುಳಿ ಆಯಿತು, ಒಂದು ಸಿಹಿ ಆಯಿತು, ಒಂದು ಕಹಿ ಆಯಿತು, ಮತ್ತೊಂದು ಒಗರಾಯಿತು. ಯಾಕೆ ಹೀಗಾಯಿತು, ಯಾಕೆ ಹೀಗೆ ಮಾಡ್ದ ರೈತ ಅಂದರೆ ಆ ಬೀಜದ ಮೂಲ ಸ್ವಭಾವದಲ್ಲೇ ಇರುವ ವೈವಿಧ್ಯ ಇದು. ಆ ಬೀಜದ ಮೂಲ ಸ್ವಭಾವದಲ್ಲಿರತಕ್ಕ ವೈವಿಧ್ಯ ಅದು ರೈತನ ಕ್ರಿಯೇಷನ್ ಅಲ್ಲ. ಅದು ರೈತ ಆ ಸ್ವಭಾವ ವಿಕಾಸ ಆಗಲಿಕ್ಕೆ ಏನು ಬೇಕೋ ಅಷ್ಟನ್ನೆಲ್ಲ ರೈತ ಮಾಡ್ದ. ಆದರೆ ಆ ಸ್ವಭಾವ ರೈತನ ಅಧೀನದಲ್ಲಿಲ್ಲ. ರೈತನಲ್ಲಿ ಸ್ವಭಾವವನ್ನು ಬದಲಿಸುವ ಸ್ವಾತಂತ್ರ್ಯ ಸಾಮರ್ಥ್ಯ ರೈತನಲ್ಲಿಲ್ಲ. ಆದರೆ ಅಲ್ಲಿರುವ ಸ್ವಭಾವವನ್ನು ವಿಕಾಸಗೊಳಿಸಲಿಕ್ಕೆ ಏನು ಬೇಕೋ ಅದನ್ನು ಮಾಡ್ತಾನೆ. ಭಗವಂತ ನಾನಾ ರೀತಿಯ ಬೀಜದಂತೆ ಇರತಕ್ಕ ಜೀವರಾಶಿಗಳನ್ನು ಪ್ರಪಂಚ ಅನ್ನುವ ಹೊಲದಲ್ಲಿ ಬಿತ್ತನೆ ಮಾಡ್ತಾನೆ. ಆ ಬೀಜದ ಮೂಲ ಸ್ವಭಾವಗಳೇನಿದೆ ಅದಕ್ಕನುಗುಣವಾಗಿ ತಾನು ಪ್ರೇರಣೆ ಮಾಡ್ತಾನೆ. ಆ ಸ್ವಭಾವದಲ್ಲಿ ಇದ್ದದ್ದು ಅಭಿವ್ಯಕ್ತಿ ಆಗಲಿಕ್ಕೆ ಏನು ಬೇಕೋ ಅಷ್ಟು ಕೆಲಸವನ್ನು ಮಾಡ್ತಾನೆ. ರೈತ ಹೇಗೆ ಮಣ್ಣು ನೀರು ಗೊಬ್ಬರ ಹಾಕಿ ಆ ಬೀಜಗಳ ವಿಕಾಸಕ್ಕೆ ಕಾರಣನಾಗ್ತಾನೆ, ಹಾಗೆ ಭಗವಂತ ಆ ಬೀಜದಂತೆ ಇರತಕ್ಕ ಜೀವರ ಮೂಲ ಸ್ವಭಾವದಲ್ಲೇ ಇರತಕ್ಕ ವೈವಿಧ್ಯ, ಆ ವೈವಿಧ್ಯ ಅಭಿವ್ಯಕ್ತಿ ಆಗಲಿಕ್ಕೆ ಏನು ಬೇಕೋ ಅಷ್ಟನ್ನೆಲ್ಲ ಭಗವಂತ ಒದಗಿಸಿಕೊಡ್ತಾನೆ. ಆಗ ಒಬ್ಬ ಸಜ್ಜನ, ಒಬ್ಬ ದುರ್ಜನ, ಮತ್ತೊಬ್ಬ ಇನ್ನೊಂದು ರೀತಿ ಆದ. ಇದೆಲ್ಲ ಅವರ ಸ್ವಭಾವಕ್ಕನುಗುಣವಾಗಿ ಭಗವಂತ ಪ್ರೇರಣೆ ಮಾಡ್ತಾ ಇರೋದು. ಆದ್ದರಿಂದ ಎಲ್ಲರ ಕೈಯಲ್ಲೂ ಒಳ್ಳೆಯ ಕೆಲಸ ಮಾಡಿಸಿ ಪುಣ್ಯವನ್ನೇ ಕೊಟ್ಟು ಸುಖವನ್ನೇ ಕೊಡಲಿ ಅಂದರೆ ಎಲ್ಲರ ಸ್ವಭಾವವೂ ಒಂದೇ ರೀತಿ ಇಲ್ಲ. ಈ ಒಬ್ಬರ ಸ್ವಭಾವ ಇದ್ದಂತೆ ಇನ್ನೊಬ್ಬರ ಸ್ವಭಾವ ಇಲ್ಲ. ಈ ಸ್ವಭಾವಗಳಲ್ಲೇ ವೈವಿಧ್ಯ ಇದೆ. ಅದು ಅನಾದಿ ನಿತ್ಯವಾದ ಸ್ವಭಾವ. ಆ ನಿತ್ಯವಾದ ಸ್ವಭಾವದಲ್ಲಿ ಏನಿದೆ ಅದು ಯಾವ ಕಾಲದಲ್ಲಿ ಏನು ಅಭಿವ್ಯಕ್ತ ಆಗಬೇಕೋ ಅದನ್ನು ಅಭಿವ್ಯಕ್ತಿಗೊಳಿಸೋದು ಅಷ್ಟೇ ಭಗವಂತನ ಕೆಲಸ. ಆದ್ದರಿಂದ ಆ ಭಗವಂತನ ಅಧೀನದಲ್ಲಿದೆ. ಆದರೆ ಆ ಭಗವಂತ ಆ ಸ್ವಭಾವವನ್ನೇ ಬದಲಾಯಿಸೋದು ಅಂದರೆ ಆ ವಸ್ತುವನ್ನೇ ನಾಶ ಮಾಡೋದು ಅಂತ ಅರ್ಥ. ನಿತ್ಯವಾದ ವಸ್ತುವನ್ನು ನಾಶ ಮಾಡೋದಕ್ಕೆ ಭಗವಂತ ಸಂಕಲ್ಪ ಮಾಡಲ್ಲ. ಆದ್ದರಿಂದ ನಿತ್ಯವಾದ ಅನಾದಿ ಜೀವರ ಸ್ವಭಾವಕ್ಕನುಗುಣವಾಗಿ ಪ್ರೇರಣೆ ಮಾಡಿ ಅದಕ್ಕನುಗುಣವಾಗಿ ಪುಣ್ಯಕರ್ಮ ಪಾಪಕರ್ಮಗಳನ್ನು ಮಾಡಿಸ್ತಾನೆ, ಪುಣ್ಯ ಪಾಪಾದಿ ಫಲಗಳನ್ನು ಕೊಡ್ತಾನೆ ಎಂಬ ಅಂಶವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಆದರೆ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡುವಾಗ ಜ್ಞಾನಿಯ ಅನುಸಂಧಾನ ಹೇಗಿರುತ್ತೆ? ಅದಕ್ಕೂ ಉತ್ತರ ಸ್ವಭಾವಸ್ತು ಪ್ರವರ್ತತೆ. ಇಲ್ಲಿ ಸ್ವಭಾವ ಅಂದರೆ ಸನ್ಯಾಸಿ ಅಂತ ಅರ್ಥ. ಅಂದರೆ ಸ್ವಂ ಅಂದರೆ ಸ್ವತಂತ್ರನಾದ ಭಗವಂತನನ್ನು ಭಾವಯತಿ ಧ್ಯಾನಿಸ್ತಾನೆ. ಸ್ವತಂತ್ರನಾದ ಭಗವಂತನನ್ನು ಚಿಂತನೆ ಮಾಡುವವನಾದ್ದರಿಂದ ಅವನಿಗೆ ಸ್ವಭಾವ ಅಂತ ಹೆಸರು ಜ್ಞಾನಿಗೆ. ಅಂದರೆ ಎಲ್ಲ ಕರ್ಮಗಳಲ್ಲೂ ಭಗವಂತನೇ ಕರ್ತೃ, ಭಗವಂತನೇ ಕಾರಯಿತೃ. ಅಂದರೆ ಎಲ್ಲ ಕರ್ಮಗಳನ್ನು ಸ್ವತಂತ್ರವಾಗಿ ನಿಂತು ಮಾಡೋದು ಮಾಡಿಸೋದು ಎಲ್ಲವೂ ಭಗವಂತನೇ ಅನ್ನುವ ಚಿಂತನೆಯನ್ನು ಹೊಂದಿರ್ತಾನೆ. ಜೊತೆಯಲ್ಲಿ ಸ್ವಭಾವ ಅಂದರೆ ಸ್ವತಂತ್ರನಾದ ಭಗವಂತನಲ್ಲಿ ಎಲ್ಲವನ್ನೂ ಕೂಡ ಭಾವಯತಿ ಅರ್ಪಿಸ್ತಾನೆ. ಆದ್ದರಿಂದ ಅವನನ್ನು ಸನ್ಯಾಸಿ ಎಂದು ಕರೀತಾ ಇದ್ದಾರೆ. ಮತ್ತು ಬರೇ ಸನ್ಯಾಸಿ ಅಲ್ಲ, ಸರ್ವ ಸಮರ್ಪಣ ಭಾವನೆ ಉಳ್ಳ ಸನ್ಯಾಸಿ ಅವನು. ಅದಕ್ಕೆ ಸ್ವಭಾವ ತು ಪ್ರವರ್ತತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸ್ವಭಾವ ಅಂದರೆ ಭಗವಂತ ನನ್ನೊಳಗಿದ್ದು ನನ್ನ ಕ್ಷೇಮಕ್ಕೋಸ್ಕರ ಎಲ್ಲವನ್ನೂ ಮಾಡ್ತಾ ಇದ್ದಾನೆ ಅಂತ ಭಾವಿಸಿದವನು ಯಾರೋ ಅಂಥವನು ಸನ್ಯಾಸಿಯಾದವನು. ಪ್ರವರ್ತತೆ ಅಂದರೆ ಹೀಗೆ ಭಾವಿಸುತ್ತಾ ವಿಹಿತ ಕರ್ಮಾನುಷ್ಠಾನದಲ್ಲಿ ತೊಡಗ್ತಾನೆ. ನಾನು ಒಂದು ಪಾರಾಯಣ ಮಾಡಿದ್ರೆ ಭಗವಂತ ನನ್ನಲ್ಲಿ ನಿಂತು ನನ್ನ ಕ್ಷೇಮಕ್ಕೋಸ್ಕರವಾಗಿ ಈ ಪಾರಾಯಣವನ್ನು ಮಾಡಿಸಿ ಅದರಿಂದ ನನಗೆ ಪುಣ್ಯವನ್ನು ತಂದು ಕೊಡ್ತಾ ಇದ್ದಾನೆ. ಇದು ಭಗವಂತನ ಕರುಣೆಯ ಮಹಾಫಲ, ಅವನ ಕರ್ತೃತ್ವದ ಪ್ರತಿಬಿಂಬವಾದ ನನ್ನ ಕರ್ತೃತ್ವ ಇಲ್ಲಿ ಅನ್ನುವುದನ್ನು ಜ್ಞಾನಿಯಾದವನು ಚಿಂತನೆ ಮಾಡ್ತಾನೆ. ಇದಿಷ್ಟು ಭಗವಂತನ ಜೀವರ ಪರವಾದ ಅರ್ಥ ಆಯಿತು. ಇನ್ನು ಭಗವಂತನ ಪರವಾಗಿ ಈ ಶ್ಲೋಕದ ಭಾವ ಏನು ಅನ್ನುವುದನ್ನು ನಾವು ನೋಡಬೇಕು. ಇಲ್ಲಿ ಪ್ರಭು ಅಂದರೆ ಲೋಕಸ್ಯ ಪ್ರಭು, ಇಡೀ ಜೀವಲೋಕಕ್ಕೆ ಪ್ರಭುವಾದ ಭಗವಂತ. ಆ ಜಗದೊಡೆಯನಾದ ಭಗವಂತ ಸಮಸ್ತ ಲೋಕಕ್ಕೆ ಕರ್ತೃತ್ವವನ್ನು ಮತ್ತು ಮಾಡುವಿಕೆಯಲ್ಲಿ ಸ್ವಾತಂತ್ರ್ಯವನ್ನು ಎಂದೂ ಕೊಡೋದಿಲ್ಲ. ಲೋಕಸ್ಯ ಪ್ರಭು ಲೋಕಸ್ಯ ಕರ್ತೃತ್ವಂ ನ ಸೃಜತಿ. ಸಮಸ್ತ ಲೋಕಕ್ಕೆ ಒಡೆಯನಾದ ಭಗವಂತ ಸಮಸ್ತ ಲೋಕಕ್ಕೆ ಕರ್ತೃತ್ವವನ್ನು ಮಾಡುವಿಕೆಯಲ್ಲಿ ಸ್ವಾತಂತ್ರ್ಯವನ್ನು ನ ಸೃಜತಿ ಎಂದೆಂದೂ ಕೊಡುವುದಿಲ್ಲ. ಹಾಗೆಯೇ ಲೋಕಸ್ಯ ಕರ್ಮಾಣಿ ಪ್ರಭು ನ ಸೃಜತಿ. ಲೋಕ ಬಯಸಿದ ಕರ್ಮಗಳನ್ನು ಕೂಡ ಭಗವಂತ ಕೊಡುವುದಿಲ್ಲ. ಪುಣ್ಯ ಪಾಪಗಳಲ್ಲೂ ಕೂಡ ಭಗವಂತ ಜೀವರಿಗೆ ಸ್ವಾತಂತ್ರ್ಯವನ್ನು ಕೊಡೋದಿಲ್ಲ. ಯಾಕೆಂದರೆ ಅದು ಅವನ ಸ್ವಭಾವ, ಅವನ ವ್ಯಕ್ತಿತ್ವ. ಅದು ಅವನ ವ್ಯಕ್ತಿತ್ವ ಮತ್ತೊಬ್ಬರಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ತನ್ನ ವ್ಯಕ್ತಿತ್ವವನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಅವನು ಎಂದೂ ಸಂಕಲ್ಪವನ್ನು ಮಾಡೋದಿಲ್ಲ. ಇದೆಲ್ಲ ಯಾಕೆ ಹೀಗಾಗ್ತಾ ಇದೆ ಅಂತಂದರೆ ಇದೆಲ್ಲ ಯಾರಿಂದ ಆಗ್ತಾ ಇದೆ? ಸ್ವಭಾವಸ್ತು ಪ್ರವರ್ತತೆ.
ಅಂದರೆ ಜೀವ ಸ್ವಭಾವಕ್ಕೆ ಅನುಗುಣವಾಗಿ ವರ್ತಿಸುವ ಸ್ವಭಾವನಾಮಕನಾದ ಭಗವಂತ ಇದನ್ನೆಲ್ಲ ಮಾಡ್ತಾ ಇದ್ದಾನೆ. ಆ ಭಗವಂತ ಯಾರ ಸಹಾಯದಿಂದ ಇದನ್ನು ಮಾಡ್ತಾ ಇದ್ದಾನೆ? ಅದಕ್ಕೂ ಸ್ವಭಾವ ಅಂತಲೇ ಅರ್ಥ. ಸ್ವಭಾವ ಸ್ವಯಮೇವ ಭವತಿ ಇತಿ ಸ್ವಭಾವ. ಭಗವಂತ ಯಾರ ನೆರವು ಅವನಿಗೆ ಬೇಕಾಗಿಲ್ಲ. ಅವನಷ್ಟಕ್ಕೆ ಅವನೇ ಸ್ವತಂತ್ರವಾಗಿ ಎಲ್ಲವನ್ನೂ ಸೃಷ್ಟಿಯಾದಿಗಳಿಂದ ನಿಯಂತ್ರಿಸ್ತಾನೆ. ಸ್ವಯಮೇವ ಸರ್ವಂ ಭಾವಯತಿ ಇತಿ ಸ್ವಭಾವ. ತಾನೊಬ್ಬನೇ ಎಲ್ಲವನ್ನೂ ಸೃಷ್ಟಿಯಾದಿಗಳಿಂದ ನಿಯಮಿಸ್ತಾನೆ. ಆದ್ದರಿಂದ ಇದೆಲ್ಲ ಭಗವಂತನೇ ಅವನೇ ಸ್ವತಂತ್ರವಾಗಿ ನಡೆಸ್ತಾ ಇರೋ ಕಾರ್ಯಕ್ರಮ. ಇನ್ನು ನಕರ್ಮಫಲ ಸಂಯೋಗಂ, ಕರ್ಮಫಲಗಳ ಸಂಯೋಗವನ್ನು ಅಂದರೆ ಕರ್ಮದ ಫಲವನ್ನು ಕೊಡುವಂತಹದ್ದಾಗಲಿ ಆ ಕರ್ಮದ ಫಲವನ್ನು ಇನ್ನು ಅವರವರು ಬಯಸಿದ ಹಾಗೆ ಅವರು ಪಡೆಯೋದು ಹಾಗೆ ಯಾವುದೂ ಇಲ್ಲ. ಅದೆಲ್ಲದರೊಳಗೂ ಭಗವಂತನ ಒಂದು ಸ್ವಾತಂತ್ರ್ಯ ನಿಯತಿ ಇರ್ತದೆ ಅಂತ ಇದ್ದಾರೆ. ಆ ನಕರ್ಮಫಲ ಸಂಯೋಗಂ ಅನ್ನೋದನ್ನೇ ಮುಂದಿನ ಶ್ಲೋಕ ವಿವರಿಸ್ತಾ ಇದೆ. ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭು ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಖ್ಯಂತಿ ಜಂತವಃ. ಇದು ಪರಮಾತ್ಮ ಕರ್ಮಫಲ ಸಂಯೋಗಂ ನ ಸೃಜತಿ ಎಂಬ ಅಂಶವನ್ನು ವಿವರಣೆ ಮಾಡ್ತಾ ಇದ್ದಾರೆ. ಅಂದರೆ ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ಅಪರೋಕ್ಷ ಜ್ಞಾನಿ ಕರ್ಮವನ್ನು ಮಾಡ್ತಾರೆ, ಆದರೆ ಅವನು ಮಾಡುವ ಕರ್ಮದಲ್ಲಿ ಅವನಿಗೆ ಬೇಡವಾದ ಪುಣ್ಯ ಅವನಿಗೆ ಯಾರು ಪ್ರಿಯರಾದ ಸಜ್ಜನರಿದ್ದಾರೆ ಅವರಿಗೆ ಹೋಗಿ ಸೇರುತ್ತೆ. ಅವನು ನಡೆಸಿದ ಪಾಪ ಆ ದುರ್ಜನರಿಗೆ ಹೋಗಿ ಸೇರುತ್ತೆ ಅನ್ನುವಂಥ ಒಂದು ಶಾಸ್ತ್ರದ ವಿವರಣೆ ಇದೆ. ಹಾಗಾಗಿ ಹೀಗೆ ಪುಣ್ಯ ಪಾಪಗಳ ವಿನಿಮಯ ಏನಿದೆ, ಪುಣ್ಯ ಪಾಪಗಳ ವಿನಿಮಯಕ್ಕೂ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ. ಅಂದರೆ ತನ್ನ ಪುಣ್ಯವನ್ನು ತಾನು ಯಾರಿಗೆ ಕೊಡೋದಾಗಲಿ, ಯಾರಿಗೋ ಕೊಡೋದಾಗಲಿ, ತನ್ನ ಪಾಪವನ್ನು ಇನ್ಯಾರಿಗೋ ಕೊಡೋದಾಗಲಿ, ಅಥವಾ ಇನ್ನೊಬ್ಬರ ಪುಣ್ಯವನ್ನು ತಾನು ಪಡೆಯೋದಾಗಲಿ, ಮತ್ತೊಬ್ಬರ ಪಾಪವನ್ನು ತಾನು ತೆಗೆದುಕೊಳ್ಳೋದಾಗಲಿ, ಈ ಸ್ವಾತಂತ್ರ್ಯ ಜೀವನಿಗಿಲ್ಲ ಅಂತ ಇದ್ದಾರೆ. ಅಂದರೆ ಉದಾಹರಣೆಗೆ ಮಗುವಿಗೆ ತುಂಬ ರೋಗ ಬಂದಿರುತ್ತೆ. ಆಗ ಅಯ್ಯೋ ಪಾಪ ಈ ಎಳೆ ಮಗುವಿಗೆ ಇಷ್ಟು ಯಾಕೆ ಕಾಯಿಲೆ, ದೇವರೇ ಈ ಮಗುವಿನ ಹಿಂಸೆ ದುಃಖ ಅದು ನನಗೆ ಕೊಡು, ನನ್ನ ಪುಣ್ಯ ಈ ಮಗುವಿಗೆ ಧಾರೆ ಎರೆದು ಈ ಪುಣ್ಯ ಮಗು ಸುಖವಾಗಿರಲಿ ಅಂತ ತಂದೆ ತಾಯಿಗಳು ಭಾವಿಸ್ತಾರೆ. ಆದರೆ ಭಗವಂತ ಹಾಗೆ ಮಾಡೋದಿಲ್ಲ. ಯಾಕೆಂದರೆ ಆ ಕರ್ಮ ಫಲಗಳನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಹಂಚುವ ಕೆಲಸ, ಆ ಸ್ವಾತಂತ್ರ್ಯ ನಮಗೆ ದೇವರು ಕೊಟ್ಟಿಲ್ಲ ಹಾಗೆ ಅಂತ ಇದ್ದಾರೆ. ಇಲ್ಲಿ ನಾದತ್ತೇ ಕಸ್ಯಚಿತ್ ಪಾಪಂ ನಚೈವ ಸುಕೃತಂ ವಿಭು ಅಂತ ಒಂದು ಶಬ್ದ ಬರೆಸಿದ್ದಾರೆ. ವಿಭು ಅಂತಂದರೆ ತುಂಬ ಶಕ್ತಿಶಾಲಿಯಾದವನು ಅಂತ ಅರ್ಥ. ಇಲ್ಲಿ ಜೀವನನ್ನು ನಾವು ಇಟ್ಕೋಬೇಕು, ಆ ಭಗವಂತನನ್ನು ಇಟ್ಕೊಳ್ಬೇಕು. ಜೀವನಿಗೇನು ವಿಶೇಷ ಅಂದರೆ ಜಡಕ್ಕೆ ಇಚ್ಛಾಶಕ್ತಿ ಇಲ್ಲ, ಜೀವನಿಗೆ ಇಚ್ಛಾಶಕ್ತಿ ಇದೆ. ಆ ಇಚ್ಛಾಶಕ್ತಿಯು ಒಬ್ಬರಿಗಿಂತ ಒಬ್ಬರಿಗೆ ವಿಶಿಷ್ಟವಾಗ್ತಾ ಹೋಗುತ್ತೆ. ಮನುಷ್ಯರಿಗಿಂತ ವಿಶಿಷ್ಟವಾದ ಇಚ್ಛಾಶಕ್ತಿ ದೇವತೆಗಳಿಗಿದೆ, ದೇವತೆಗಳಿಗಿಂತ ವಿಶಿಷ್ಟವಾದ ಇಚ್ಛಾಶಕ್ತಿ ಇಂದ್ರನಿಗಿದೆ, ಇಂದ್ರನಿಗಿಂತಲೂ ವಿಶಿಷ್ಟವಾದ ಇಚ್ಛಾಶಕ್ತಿ ಗರುಡಶೇಷ ರುದ್ರರಿಗಿದೆ, ಅವರಿಗಿಂತಲೂ ಸರ್ವಾಧಿಕವಾದ ಇಚ್ಛಾಶಕ್ತಿ ಚತುರ್ಮುಖನಿಗೆ ಮತ್ತು ಮುಖ್ಯ ಪ್ರಾಣದೇವರಿಗಿದೆ. ಹೀಗಾಗಿ ಇಚ್ಛಾಶಕ್ತಿಯಲ್ಲಿ ವೈವಿಧ್ಯ ಇರುವುದರಿಂದ ಜೀವನನ್ನು ಪ್ರಭು ಅಂತ ಇಲ್ಲಿ ಕರೀತಾ ಇದ್ದಾರೆ. ಈ ಸರ್ವಾಧಿಕವಾದ ಇಚ್ಛಾಶಕ್ತಿ ಇರುವುದರಿಂದ ಚತುರ್ಮುಖ ಬ್ರಹ್ಮದೇವರು ಮುಖ್ಯ ಪ್ರಾಣದೇವರು ಮುಖ್ಯವಾಗಿ ವಿಭುಗಳು ಅಂತ ಅನಿಸ್ಕೊಳ್ತಕ್ಕಂಥವ್ರು. ವಿಭು ಅಂತಂದರೆ ಮುಖ್ಯ ಪ್ರಾಣನೂ ಕೂಡ ಒಬ್ಬನ ಪಾಪವನ್ನು ಪುಣ್ಯವನ್ನು ಕಿತ್ತು ಇನ್ನೊಬ್ಬರಿಗೆ ಕೊಡುವುದಕ್ಕೆ ಸ್ವತಂತ್ರನಲ್ಲ ಹಾಗೆ ಅಂತ ಅರ್ಥ. ಜೀವನ್ಮುಕ್ತರು ಕೂಡ ಪುಣ್ಯವನ್ನು ಪಾಪವನ್ನು ಇನ್ನೊಬ್ಬರಿಗೆ ಅವರು ತಾವೇ ಕೊಡೋದಕ್ಕೆ ಸಾಧ್ಯ ಇಲ್ಲ, ಅದು ಭಗವಂತನ ಇಚ್ಛೆಯಿಂದ ನಡೆಯುತ್ತೆ ಅನ್ನುವುದನ್ನು ಇಲ್ಲಿ ಗಮನಿಸಬೇಕು. ಆದ್ದರಿಂದ ಯಾವುದೇ ಜೀವ ಯಾರದೋ ಪಾಪವನ್ನಾಗಲಿ ಯಾರದೋ ಪುಣ್ಯವನ್ನಾಗಲಿ ತಾನು ಕೊಡೋದಕ್ಕೂ ತಾನು ತಗೊಳ್ಳೋದಕ್ಕೂ ಆಗಲ್ಲ, ತಾನು ಬದಲಾಯಿಸಲಿಕ್ಕೂ ಆಗಲ್ಲ. ಅದನ್ನೇ ನಾದತ್ತೆ ನ ಆದತ್ತೆ ಕಸ್ಯಚಿತ್ ಪಾಪಂ ನ ಚ ಏವ ಕಸ್ಯಚಿತ್ ಸುಕೃತಂ ಆದತ್ತೆ ವಿಭು. ಅಂದರೆ ಕಸ್ಯಚಿತ್ ಪಾಪಂ ಯಾರದೋ ಪಾಪವನ್ನು ನ ಆದತ್ತೆ ತಾನು ಸ್ವೀಕಾರ ಮಾಡೋಕ್ಕಾಗಲ್ಲ, ಕಸ್ಯಚಿತ್ ಇನ್ಯಾರಿಗೂ ಸುಕೃತಂ ಅಂದರೆ ಪುಣ್ಯವನ್ನು ಕೊಡೋದಕ್ಕೂ ಆಗಲ್ಲ, ಇನ್ಯಾರದೋ ಪುಣ್ಯವನ್ನು ತೆಗೆದುಕೊಳ್ಳೋದಕ್ಕೂ ಆಗಲ್ಲ. ಈ ಪುಣ್ಯ ಪಾಪಗಳ ಫಲವನ್ನು ಬದಲಾಯಿಸಲಿಕ್ಕೆ ಇನ್ನೊಬ್ಬರಿಗೆ ಕೊಡೋದಕ್ಕೆ ಇನ್ನೊಬ್ಬರದನ್ನು ತಾನು ತಗೊಳ್ಳೋದಕ್ಕಾಗಲಿ ಯಾವುದಕ್ಕೂ ಅವನು ಸ್ವತಂತ್ರ ಅಲ್ಲ ಹಾಗೆ ಅಂತ ಇದ್ದಾರೆ. ದುರ್ಯೋಧನ ಪಾಂಡವರ ಸುಕೃತವೆಲ್ಲ ತನ್ನದಾಗಬೇಕು ಅಂತ ಬಯಸಿದ. ಅವನು ಕುರು ರಾಜ್ಯದ ವಿಭು ದೊರೆ, ರಾಜ್ಯದ ಭವಿಷ್ಯವನ್ನು ಬದಲಾಯಿಸಬಲ್ಲಂತಹ ತಾಕತ್ತಿತ್ತು. ಆದರೂ ಹಣೆ ಬರಹವನ್ನು ಬದಲಾಯಿಸಲಿಕ್ಕೆ ಅವನ ಕೈಯಲ್ಲಿ ಆಗಲಿಲ್ಲ. ಭೀಮನ ಗದಾ ಪ್ರಹಾರಕ್ಕೆ ಬೆನ್ನು ಮೂಳೆ ಮುರಿದು ನೆಲಕ್ಕೆ ಬಿದ್ದ, ತೊಳೆ ಮುರಿದು ಬಿದ್ದ, ಅವನು ಕಣ್ಣು ಮುಚ್ಚಿದ, ಮಣ್ಣು ಮುಕ್ಕಿದ. ಅಂತಹ ದುರ್ಯೋಧನನಿಗೂ ಕೂಡ ನಚೈವ ಸುಕೃತಮಾದತ್ತೇ ವಿಭು.
ಆ ದುರ್ಯೋಧನ ಎಂಬ ಜೀವ ಪಾಂಡವರ ಪುಣ್ಯವನ್ನು ತಾನು ಕಸಿದುಕೊಳ್ಳಲಿಕ್ಕೂ ಆಗಲಿಲ್ಲ. ಹಾಗಾದರೆ ನಾನೇ ಮಾಡಿದೆ, ನನ್ನಿಂದ ಎಲ್ಲ ಆಯಿತು ಅಂತ ನಾವು ಹೇಳ್ತೀವಲ್ಲ ಅಂದರೆ ಅದಕ್ಕೆ ಕೃಷ್ಣ ಹೇಳ್ದ, ಪ್ರತಿಯೊಬ್ಬರೂ ಅಂತಾರೆ ನಾನೇ ಮಾಡಿದೆ, ನನ್ನಿಂದ ಆಯಿತು, ನನ್ನಿಂದ ಭಿನ್ನನಾದ ಸ್ವತಂತ್ರನಾದ ಒಬ್ಬ ಭಗವಂತ ಇದ್ದಾನೆ, ಅವನು ಮಾಡ್ತಾ ಇದ್ದಾನೆ, ಇದನ್ನು ತಿಳ್ಕೊಳ್ಳೋದೇನೆ ನಾವು ವ್ಯವಹಾರ ಮಾಡ್ತೀವಲ್ಲ. ಹಾಗಾಗಿ ನಾನೇ ಮಾಡಿದೆ, ನನ್ನಿಂದ ಎಲ್ಲ ಆಯಿತು ಅಂತ ಅಂತೀವಿ ಹೊರತು ನಮಗಿಂತ ಬೇರೆಯಾದ ಒಬ್ಬ ಭಗವಂತ ಇಲ್ಲಿದ್ದು ಮಾಡ್ತಾ ಇದ್ದಾನೆ ಅನ್ನುವುದನ್ನು ಯಾಕೆ ತಿಳಿಯಲ್ಲ ಜನರು ಅಂತಂದರೆ ಅದಕ್ಕೆ ಉತ್ತರ ಅಜ್ಞಾನೇನ ಆವೃತಂ ಜ್ಞಾನಂ ಅಂತ ಉತ್ತರ ಕೊಡ್ತಾ ಇದ್ದಾನೆ. ಅಂದರೆ ಜನರ ಬುದ್ಧಿಗೆ ಮಂಕು ಕವಿದಿದೆ. ಭಗವಂತ ಮತ್ತು ನಮ್ಮ ನಡುವೆ ಅವಿದ್ಯೆಯ ಪರದೆ ಇದೆ. ಒಂದು ಪರದೆ ಅಲ್ಲ, ಎರಡೆರಡು ಪರದೆ. ಒಂದು ನಮಗೇ ಅಡ್ಡವಾದ ಪರದೆ, ಒಂದು ಅದನ್ನು ಸ್ವರೂಪ ಆಚ್ಛಾದಿನಿ ಅಂತ ಕರೀತಾ ಇದ್ದಾರೆ. ಮತ್ತೊಂದು ನಾವೇನು ಅಂತ ನಮಗೆ ನಮ್ಮನ್ನು ನಾವು ತಿಳ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಒಂದು ಪರದೆ, ಅವಿದ್ಯೆಯ ಪರದೆ. ಇನ್ನೊಂದು ಭಗವಂತನನ್ನು ನಾವು ಕಾಣಲಿಕ್ಕಾಗದೇ ಇರೋ ಹಾಗೆ ಭಗವಂತನಿಗೂ ನಮಗೂ ಮಧ್ಯೆ ಇರತಕ್ಕಂಥ ಇನ್ನೊಂದು ಪರದೆ. ಹೀಗೆ ನಮ್ಮ ಸ್ವರೂಪಕ್ಕೆ ಆವರಿಸಿಕೊಂಡ ಅಡ್ಡ ಬಂದ ಒಂದು ಪರದೆ, ಭಗವಂತನನ್ನು ಕಾಣಲಿಕ್ಕಾಗದೇ ಇರುವ ಹಾಗೆ ಭಗವಂತನ ಮುಂದೆ ಅಡ್ಡ ಇರತಕ್ಕಂಥ ಒಂದು ಅವಿದ್ಯೆಯ ಪರದೆ. ಈ ಅವಿದ್ಯೆಯ ಪರದೆ ಏನಿದೆ ಅದರ ಆಚೆ ಭಗವಂತ ಕೂತು ಮಾಡ್ತಾ ಇದ್ದಾನೆ. ಹೀಗೆ ನಮ್ಮನ್ನೇ ನಾವು ಅರ್ಥ ಮಾಡಿಕೊಳ್ಳದೇ ಇರೋ ಹಾಗೆ ಇರತಕ್ಕಂಥ ಒಂದು ಪರದೆ, ದೇವರು ನಮಗೆ ಕಣ್ಣಿಗೆ ಕಾಣದೇ ಇರೋ ಹಾಗೆ ಇರತಕ್ಕಂಥ ಇನ್ನೊಂದು ಪರದೆ, ಒಂದು ಸ್ವರೂಪಾಚ್ಛಾದನಿ, ಒಂದು ಪರಮಾಚ್ಛಾದನಿ ಅಂತ ಈ ಎರಡು ಬಗೆಯಾದ ಅವಿದ್ಯೆಯ ಪರದೆ ಇದೆ. ಈ ಎರಡು ಅವಿದ್ಯೆಯ ಪರದೆಯ ಆಚೆ ಭಗವಂತ ಕೂತು ಏನು ಮಾಡ್ತಾನೋ ಯಾರಿಗೆ ಗೊತ್ತಾಗುತ್ತೆ? ಯಾರಿಗೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ತೇನ ಮುಖ್ಯಂತಿ ಜಂತವಃ, ಆದ್ದರಿಂದಲೇ ಜನರು ಮೋಹಕ್ಕೆ ಒಳಗಾಗ್ತಾ ಇದ್ದಾರೆ. ಆ ಜಂತುಗಳು ಅಂತಂದರೆ ವ್ಯರ್ಥವಾಗಿ ಹುಟ್ಟಿ ಸಾಯುವ ಪ್ರಾಣಿಗಳು ಅಂತ ನಮ್ಮನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಸದಾ ತಪ್ಪು ತಿಳ್ಕೊಂಡು ದಾರಿ ತಪ್ಪಿ ಜೀವರಾಶಿಗಳು ನಡೀತಾ ಇವೆ. ಕಣ್ಪಟ್ಟಿ ಕಟ್ಟಿಕೊಂಡು ನಾವೇ ಬುದ್ಧಿಜೀವಿಗಳು ಅಂತ ಬೀಗ್ತಾ ಇರ್ತಾರೆ. ನನಗೆ ತಿಳಿಯದೇ ಇರೋದು ಏನೂ ಇಲ್ಲ ಅಂತ ಬೀಗ್ತಾ ಇರ್ತಾರೆ. ಆದರೆ ಇವರಿಗೆ ಇಂತಹ ಅವಿವೇಕ, ಅಜ್ಞಾನ ಇದೆಲ್ಲ ಭಗವಂತನಿಂದ ಬಂದಿದೆ. ಹಾಗಾಗಿ ಅಜ್ಞಾನದಿಂದ ಆವೃತವಾಗಿದೆ ಬುದ್ಧಿ, ಮೋಹ ಅಡರಿದೆ ಇವರಿಗೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಅನಂತರ ಇದು ಭಗವಂತನ ಪರವಾಗಿ ಮತ್ತೊಂದು ಅರ್ಥ, ಎಲ್ಲವನ್ನೂ ಕೂಡ ಪರದೆ ಆಚೆ ಇರುವ ಭಗವಂತ ಮಾಡ್ತಾ ಇದ್ದಾನೆ ಅಂತ ನಾವು ಭಾವಿಸಿದ್ದೇವೆ. ಅವನೇ ಕರೋತಿ ಕಾರಯತಿ, ಎಲ್ಲರಿಂದಲೂ ಏನನ್ನು ಬೇಕಾದರೂ ಅವನು ಮಾಡ್ತಾನೆ, ಅವನು ಮಾಡಿಸ್ತಾನೆ. ಆದರೆ ನಾವೇನೂ ಮಾಡೋದಿಲ್ಲ, ಪುಣ್ಯವನ್ನೂ ಮಾಡಲ್ಲ, ಅವನು ನಮ್ಮ ಕೈಯಲ್ಲಿ ನಿಂತು ಪುಣ್ಯ ಮಾಡಿಸ್ತಾನೆ. ಪಾಪವನ್ನೂ ನಾವು ಸ್ವತಂತ್ರವಾಗಿ ಮಾಡ್ತಾ ಇಲ್ಲ, ಆ ಭಗವಂತ ನಿಂತು ನಮ್ಮಿಂದ ಪಾಪಗಳನ್ನು ಮಾಡಿಸ್ತಾ ಇದ್ದಾನೆ. ಹಾಗಾದರೆ ನಮಗೊಂದು ಪ್ರಶ್ನೆ ಬರುತ್ತೆ, ನಮ್ಮೊಳಗೆ ನಿಂತು ಅವನೇ ಪುಣ್ಯವನ್ನು ಮಾಡಿಸೋದಾದರೆ ಅವನೇ ಪುಣ್ಯವಂತ, ಅವನೇ ಸ್ವರ್ಗಕ್ಕೆ ಹೋಗಬೇಕು. ನಮ್ಮೊಳಗೆ ನಿಂತು ಪಾಪವನ್ನು ಅವನೇ ಮಾಡಿಸೋದಾದರೆ ಅವನೇ ಪಾಪಿ, ಅವನೇ ನರಕಕ್ಕೆ ಹೋಗಬೇಕು. ಮತ್ತು ನಮಗೆ ಯಾಕೆ ನರಕ? ಪಾಪಗಳನ್ನು ನಾವು ಸ್ವತಂತ್ರವಾಗಿ ಮಾಡೋದಾದರೆ ನಮಗೆ ನರಕ. ಪಾಪಗಳನ್ನು ನಮ್ಮಲ್ಲಿ ನಿಂತು ಮಾಡಿಸೋದು ಅವನೇ ಅಂತಂದ ಮೇಲೆ ಅವನೇ ಪಾಪಿಯಾದ, ಅವನೇ ಪುಣ್ಯವಂತನಾದ. ಹಾಗಾಗಿ ಅವನಿಗೆ ಸ್ವರ್ಗ ನರಕಗಳು, ನಮಗೆ ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ನೈವ ಆದತ್ತೆ ಕಶ್ಚಿತ್ ಪಾಪಂ ನೈವ ಆದತ್ತೆ ಕಶ್ಚಿತ್ ಸುಕೃತಂಚ. ಹೌದು, ಅವನೆಲ್ಲವನ್ನೂ ಮಾಡ್ತಾನೆ. ಅವರವರ ಯೋಗ್ಯತೆಗೆ, ಅವರವರ ಕರ್ಮಕ್ಕೆ ತಕ್ಕಂತೆ ಕರ್ಮಫಲವನ್ನು ಕೊಟ್ಟು ತಾನು ನಿರ್ಲಿಪ್ತನಾಗಿ ನಿಂತಿರತಕ್ಕಂಥ ಸರ್ವಸಮರ್ಥ. ಯಾರು ಪುಣ್ಯ ಪಾಪಗಳ ನಿಯಾಮಕರೋ ಅವರು ಹೇಗೆ ಪುಣ್ಯ ಪಾಪಗಳನ್ನು ಅನುಭವಿಸ್ತಾರೆ? ನಿಯಾಮಕರವರು ಅದನ್ನು ಅನುಭವಿಸದೇ ಇರುವಂತಹ ಸ್ವಾತಂತ್ರ್ಯ ಅವರಿಗಿದೆ. ಯಮನನ್ನೇ ಸಾಯಿಸಬಲ್ಲಂತಹ ಭಗವಂತನನ್ನು ಯಮ ಸಾಯಿಸೋದಕ್ಕೆ ಸಾಧ್ಯ ಇಲ್ಲ. ಕಾಮಜನಕ ಅಂತ ಕಾಮನ ಅಪ್ಪನಾದ ಭಗವಂತನನ್ನು ಕಾಮ ಕಾಡುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಾವ ಪುಣ್ಯ ಪಾಪಗಳು ಕೂಡ ಅವನನ್ನು ಹೊಂದೋದಿಲ್ಲ, ಅವನಿಗೆ ಆ ಸ್ವಾತಂತ್ರ್ಯ ಇದೆ ಅಂತ ಇದ್ದಾರೆ. ಮಹಾಭಾರತ ಯುದ್ಧದಲ್ಲಿ 18 ದಿನಗಳಲ್ಲಿ ಸುಮಾರು 50 ಲಕ್ಷ ಜನರು ಸತ್ತಿದ್ದಾರೆ. ಹಾಗೆ 12 ಲಕ್ಷ ಕುದುರೆಗಳು, 4 ಲಕ್ಷ ಆನೆಗಳು, ಇಷ್ಟು ದೊಡ್ಡ ಹತ್ಯಾಕಾಂಡ ನಡೆದಿದೆ. ಆದರೆ ಸಾಯೋರು ಸತ್ರು, ಕೆಲವು ಮಾತ್ರ ಜನ ಉಳ್ಕೊಂಡ್ರು. ಪಾಪಿಗಳು ದುಃಖದಲ್ಲಿ ಹೋಗಿ ಮುಳುಗಿದರು, ಪುಣ್ಯಾತ್ಮರು ಆನಂದದ ಮಡುವಿನಲ್ಲಿ ಮುಳುಗಿ ಖುಷಿಪಟ್ಟರು. ಕೆಲವರು ಕಣ್ಣೀರು ಸುರಿಸಿದರು, ಕೆಲವರು ನಕ್ಕು ನಲಿದರು. ಆದರೆ ಕೃಷ್ಣ ಅವನು ಕಣ್ಣೀರು ಸುರಿಸಲಿಲ್ಲ, ಅವನು ಖುಷಿಯಿಂದ ಕುಣಿಯಲೂ ಇಲ್ಲ. ಅವನು ನಗನಗುತ್ತಾ ಪ್ರಹಸನ್ನಿವ ಭಾರತ, ಅವನು ನಗನಗುತ್ತಾ ಎಲ್ಲದಕ್ಕೂ ಸಾಕ್ಷಿಯಾಗಿ ನಿಂತ. ಏನೂ ನಡೆದೇ ಇಲ್ಲ ಅನ್ನೋ ಹಾಗೆ ಅವನು ಶಂಖನಾದ ಮಾಡ್ತಾ ನಿಶ್ಚಿಂತೆಯಾಗಿದ್ದ ಭಗವಂತ.
ಅಂದರೆ ಆತ ಯಾವುದೇ ಸುಖ ದುಃಖಗಳು ಅದನ್ನು ತಾನು ಅಂಟಿಸಿಕೊಳ್ಳದೇ ಇರುವಂತಹ ವ್ಯಕ್ತಿತ್ವ ಅವನದ್ದು. ಹಾಗೆಯೇ ಪ್ರಭಾಸದ ಸಮುದ್ರ ತೀರ, ಈ ಯಾದವರ ಕುಲವೇ ಕಲಹ ಮಾಡ್ತಾ ಇದೆ. ಕುಡಿತದ ಅಮಲಿನಲ್ಲಿ ತಾವೇನು ಮಾಡ್ತಾ ಇದ್ದೇವೆ ಅನ್ನೋ ಎಚ್ಚರ ಇಲ್ಲದೆ ಪರಸ್ಪರ ಬಡಿದಾಡಿಕೊಳ್ತಾ ಇದ್ದಾರೆ. ಯಾರು? ಎಲ್ಲ ಕೃಷ್ಣನ ಬಂಧುಗಳು, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಸತ್ರು. ಆದರೆ ಕೃಷ್ಣ ದೂರದಲ್ಲಿ ನಿಂತು ಅವನಷ್ಟಕ್ಕೆ ಅವನು ನಗುತ್ತಾ ಇದ್ದ. ಹೀಗೆ ಯಾವುದಕ್ಕೂ ಯಾವುದನ್ನು ಅಂಟಿಸಿಕೊಳ್ಳದೇ ಇರತಕ್ಕಂತಹ ವಿಭು ಭಗವಂತ, ಹಾಗೆ ಅಂತ ಇದ್ದಾರೆ. ಇನ್ನು ಕೃಷ್ಣನನ್ನು, ಅವನ ಮಹಿಮೆಯನ್ನು ಕಣ್ಣಾರೆ ಕಂಡ ದುರ್ಯೋಧನನೂ ಕೂಡ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆ ದುರ್ಯೋಧನನಂತೆ ಇರ್ತಕ್ಕಂಥವ್ರು ಇರ್ತಾರಲ್ಲ ಎಲ್ಲ ಕಾಲದಲ್ಲೂ, ಅವರಿಗೂ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಅರ್ಜುನನಿಗೂ ಕೂಡ ಕೃಷ್ಣನ ಜೊತೆಯಲ್ಲೇ ಇದ್ದರೂ ಬಹಳ ಕಾಲ ಕೃಷ್ಣ ಏನು ಅನ್ನುವುದು ತಿಳ್ಕೊಳ್ಳೋಕ್ಕಾಗಲಿಲ್ಲ. ಅವನಿಗೂ ಕೂಡ ಕೃಷ್ಣ ಅವತಾರ ಸಮಾಪ್ತಿ ಮಾಡಿ ಮುಗಿಸಿದ. ಅಳಿದುಳಿದ ಆ ಯದುವಂಶದ ಹೆಣ್ಮಕ್ಕಳನ್ನು ಕರೆತರುವಾಗ ತನ್ನ ಅಸಹಾಯಕತೆ ಅವನಿಗೆ ಅರ್ಥ ಆಯಿತು. ಆಗ ಅಂದ, ನಾವು ಮೋಸ ಹೋದ್ವಿ. ಕೃಷ್ಣ ಜೊತೆಗಿದ್ದಾಗ ಅವನ ಎತ್ತರವನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಈಗ ಕೃಷ್ಣ ಇಲ್ಲದೇ ಇದ್ದಾಗ ನಮ್ಮಲ್ಲಿ ಅವನಿಟ್ಟ ಒಂದು ತೇಜಸ್ಸನ್ನು ಕೂಡ ಅವನು ತೆಗೆದುಕೊಂಡು ಪರಂಧಾಮಕ್ಕೆ ಹೋಗಿದ್ದಾನೆ. ನಾವೆಲ್ಲ ಈಗ ನಿರ್ವೀರ್ಯರಾಗಿದ್ದೇವೆ ಅನ್ನುವುದು ಅರ್ಜುನನಿಗೆ ಮನವರಿಕೆಯಾಯಿತು. ಹಾಗಾದರೆ ಯಾಕೆ ಅವರು ಕೃಷ್ಣನ ಬಗ್ಗೆ ತಿಳ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ, ಆ ಕೃಷ್ಣನ ಬಗೆಗಿನ ಅಜ್ಞಾನ ಏನಿದೆ, ದುರ್ಯೋಧನ ಆಗಲಿ ಮತ್ತೊಬ್ಬರಾಗಲಿ ಕೃಷ್ಣನ ಬಗ್ಗೆ ಅವನನ್ನು ಕಣ್ಣಾರೆ ಕಂಡರೂ ಪೂರ್ತಿ ತಿಳಿಯಲಿಕ್ಕಾಗದೇ ಇರತಕ್ಕ ಅಜ್ಞಾನ ಇದೆಯಲ್ಲ, ಆ ಅಜ್ಞಾನಕ್ಕೆ ಒಡೆಯರು ಯಾರು ಅಂದರೆ ಭಗವಂತ. ಅಜ್ಞಾನೇನ ಆವೃತಂ ಅಂದರೆ ಇನ್ನೊಂದು ಅರ್ಥ, ಅಜ್ಞಾನ ಪ್ಲಸ್ ಇನ ಪ್ಲಸ್ ಆವೃತಂ. ಅಜ್ಞಾನಕ್ಕೆ ಇನ ಒಡೆಯನಾದ ಭಗವಂತ, ಅವನಿಂದ ಆವೃತವಾಗಿದೆ. ಹಾಗಾಗಿ ಅಜ್ಞಾನಕ್ಕೆ ಒಡೆಯನಾದ ಭಗವಂತನ ಇಚ್ಛೆಯಿಂದಲೇ ನಾವು ಅಜ್ಞಾನದ ಪರದೆಯ ಆಚೆ ಇದ್ದೇವೆ. ಅವನೇ ಅಜ್ಞಾನದ ಪರದೆಯನ್ನು ಸರಿಸಬೇಕು, ಅವನೇ ತಿಳಿಸಬೇಕು. ಹಾಗಾಗಿ ಅವನೊಬ್ಬನೇ ಸರ್ವಸಮರ್ಥ. ತೇನ ಅಂದರೆ ಆ ಭಗವಂತನಿಂದಲೇ, ಆ ಸರ್ವಸಮರ್ಥನಾದ ಅಜ್ಞಾನವನ್ನು ನಮಗೆ ಕೊಟ್ಟಿರತಕ್ಕ ಆ ಭಗವಂತನಿಂದಲೇ ಮುಖ್ಯಂತಿ ಜಂತವಃ, ಎಲ್ಲ ಪ್ರಾಣಿಗಳು ಕೂಡ ಭ್ರಮೆಗೆ ಒಳಗಾಗ್ತಾ ಇವೆ. ಹೀಗೆ ಆ ಭಗವಂತ ಎಲ್ಲವನ್ನೂ ನಿಂತು ನಡೆಸ್ತಾನೆ. ಆದರೆ ಯಾವ ಪಾಪ ಪುಣ್ಯಗಳನ್ನು ಅಂಟಿಸಿಕೊಳ್ಳೋದಿಲ್ಲ. ಆದ್ದರಿಂದ ಆ ಭಗವಂತ ಸ್ವತಂತ್ರನಾದದ್ದರಿಂದ ಅವನಿಗೆ ಯಾವುದೇ ಪುಣ್ಯ ಪಾಪಗಳ ಲೇಪ ಇಲ್ಲದೆ ಅವನು ಸ್ವತಂತ್ರವಾಗಿ ಪ್ರಕಾಶಮಾನವಾಗಿದ್ದಾನೆ. ಒಟ್ಟು ಈ ಎರಡೂ ಶ್ಲೋಕಗಳ ಪ್ರತಿಪದಾರ್ಥವನ್ನು ನಾವು ನೋಡೋಣ. ಪ್ರಭು ಕರ್ತೃತ್ವದಲ್ಲಿ ಜಡಕ್ಕಿಂತ ಮಿಗಿಲಾದ ಜೀವ, ಲೋಕಸ್ಯ ಯಾರಿಗಾದರೂ ಕರ್ತೃತ್ವಂ ಮಾಡುವಿಕೆಯನ್ನು ನ ಸೃಜತಿ ಕೊಡಿಸಲಾರ ಮಾಡಿಸಲಾರ. ಹಾಗೆ ಕರ್ಮಾಣಿ ಯಾವುದೇ ಕರ್ಮಗಳನ್ನು ತಾನು ನ ಸೃಜತಿ ಮಾಡಲಾರ. ಕರ್ಮಫಲ ಸಂಯೋಗಂ ಕರ್ಮದ ಫಲವಾದ ಪುಣ್ಯ ಪಾಪಗಳ ಸುಖ ದುಃಖಗಳ ಸಂಪರ್ಕವನ್ನು ನ ಸೃಜತಿ ಉಂಟು ಮಾಡಲಾರ. ಸ್ವಭಾವ ತು ಜೀವರ ಆಯಾಯ ಸ್ವಭಾವವೇ, ಆ ಸ್ವಭಾವಗಳಿಗೆ ನಿಯಾಮಕನಾದ ಭಗವಂತನಿಂದಲೇ ಎಲ್ಲ ಪ್ರವೃತ್ತಿಗಳು ಕೂಡ ನಡೀತಾ ಇವೆ. ಹಾಗೆ ಸ್ವಭಾವ ಅಂದರೆ ಎಲ್ಲವೂ ಸ್ವತಂತ್ರನಾದ ಭಗವಂತನಿಂದಲೇ ನಡೀತಾ ಇದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡ ಸನ್ಯಾಸಿ ಪ್ರವರ್ತತೆ ಹಾಗೆ ಭಾವಿಸ್ತಲೇ, ಅಂದರೆ ಭಗವಂತನ ಸ್ವತಂತ್ರ ಕರ್ತೃತ್ವವನ್ನು ಚಿಂತನೆ ಮಾಡ್ತಲೇ ಎಲ್ಲ ಕ್ರಿಯೆಗಳನ್ನು ಮಾಡ್ತಾ ಇರ್ತಾನೆ. ಮತ್ತು ಎಲ್ಲ ಕ್ರಿಯೆಯ ಹಿಂದೆಯೂ ಕೂಡ ಪ್ರವರ್ತತೆ, ಪ್ರಕೃಷ್ಟನಾದ ಸರ್ವಪ್ರೇರಕನಾದ ಭಗವಂತ ಎಲ್ಲ ಕ್ರಿಯೆಗಳ ಹಿಂದೆ ಇದ್ದೇ ಇರ್ತಾನೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ವಿಭು ಅಂದರೆ ವಿಶಿಷ್ಟವಾದ ಸಾಮರ್ಥ್ಯವುಳ್ಳ ಜೀವ. ಕಸ್ಯಚಿತ್ ಯಾರೋ ಒಬ್ಬನ ಪಾಪವನ್ನು ದುಃಖವನ್ನು ನ ಆದತ್ತೆ ಅವನಿಂದ ಹೋಗಲಾಡಿಸಲಾರ, ತಾನೂ ಪಡೆಯಲಾರ, ಇನ್ನಾರಿಗೂ ಅದನ್ನು ಹಸ್ತಾಂತರಿಸಲಿಕ್ಕೂ ಸಾಧ್ಯ ಇಲ್ಲ. ಸುಕೃತಂಚ ಪುಣ್ಯವನ್ನು ಕೂಡ ಅದರ ಫಲವಾದ ಸುಖವನ್ನು ಕೂಡ ನೈವ ಆದತ್ತೆ ಹಾಗೆ ಬದಲಿಸಲಾರ. ಜ್ಞಾನಸ್ವರೂಪನಾದ ಭಗವಂತ ಮತ್ತು ಅವನ ಅರಿವು ಅಜ್ಞಾನೇನ ಅವಿದ್ಯೆಯಿಂದ ಆವರಿಸಲ್ಪಟ್ಟಿದ್ದಾನೆ. ಅಜ್ಞಾನದ ಅವನ ಭಗವಂತನ ಜ್ಞಾನ ಆವರಿಸಲ್ಪಟ್ಟಿದೆ. ವಸ್ತುತಃ ಅಜ್ಞಾನ ಇನ ಆವೃತಂ, ಅಜ್ಞಾನದ ಒಡೆಯನಾದ ಭಗವಂತನಿಂದ ಆವರಿಸಲ್ಪಟ್ಟಿದೆ. ತೇನ ಆ ಕಾರಣದಿಂದ, ತೇನ ಆ ಭಗವಂತನಿಂದಲೇ ಜಂತವಃ ಸಮಸ್ತ ಜೀವರಾಶಿಗಳು ಕೂಡ ಮುಖ್ಯಂತಿ ಭ್ರಮೆಗೆ ಒಳಗಾಗುತ್ತವೆ. ಇದು ಒಂದು ಜೀವಪರವಾದ 2 ಶ್ಲೋಕಗಳ ಪ್ರತಿಪದಾರ್ಥ. ಭಗವತ್ಪರವಾದ 2 ಶ್ಲೋಕಗಳ ಪ್ರತಿಪದಾರ್ಥ ಹೀಗಿದೆ. ಲೋಕಸ್ಯ ಜೀವಲೋಕದ
ಪ್ರಭು ಒಡೆಯನಾದ ಸರ್ವಸಮರ್ಥನಾದ ನಾರಾಯಣ ಲೋಕಸ್ಯ ಚತುರ್ಮುಖನಿಂದ ತೊಡಗಿ ಯಾವ ಜೀವನಿಗೂ ಕರ್ತೃತ್ವದಲ್ಲಿ ಸ್ವಾತಂತ್ರ್ಯವನ್ನು ನ ಸೃಜತಿ ಕೊಡುವುದಿಲ್ಲ, ದತ್ತ ಸ್ವಾತಂತ್ರ್ಯವನ್ನೂ ಕೊಡೋದಿಲ್ಲ. ಕರ್ಮಾಣಿ ಹೊಸ ವಸ್ತುಗಳನ್ನು ಮಾಡಿಸುವಿಕೆಯನ್ನು ನ ಸೃಜತಿ ಕೊಡುವುದಿಲ್ಲ. ಕರ್ಮಫಲ ಸಂಯೋಗಂ ಪುಣ್ಯಪಾಪಗಳನ್ನು ಹಂಚುವ ಅಧಿಕಾರವನ್ನು ನ ಸೃಜತಿ ಕೊಡುವುದಿಲ್ಲ. ಸ್ವಭಾವಗಳ ನಿಯಾಮಕನಾದ ನಾರಾಯಣನೇ ಪ್ರವರ್ತತೆ, ಸರ್ವಪ್ರೇರಕನಾಗಿ ಎಲ್ಲ ಪ್ರವೃತ್ತಿಗಳನ್ನು ನಿರ್ವಹಿಸ್ತಾನೆ. ಹಾಗೆ ವಿಭು ಅಂದರೆ ವಿವಿಧ ಶಕ್ತಿಗಳಿಂದ ವಿಶಿಷ್ಟನಾದ ನಾರಾಯಣ ಕಸ್ಯಚಿತ್ ಯಾರೋ ಒಬ್ಬನ ಪಾಪಂ ದುರಿತವನ್ನು ದುಃಖವನ್ನು ನ ಏವ ಆದತ್ತೆ ತಾನು ಅಂಟಿಸಿಕೊಳ್ಳುವುದಿಲ್ಲ. ಹಾಗೆ ಸುಕೃತಂಚ ಪುಣ್ಯವನ್ನು ಸುಖವನ್ನೂ ಕೂಡ ನೈವ ಆದತ್ತೆ ಅಂಟಿಸಿಕೊಳ್ಳುವುದಿಲ್ಲ. ಅಜ್ಞಾನೇನ ಅವಿದ್ಯೆಯಿಂದ ಜ್ಞಾನಂ ಭಗವಂತನ ಅರಿವು ಆವೃತಂ ಮುಚ್ಚಲ್ಪಟ್ಟಿದೆ, ತೇನ ಅದರಿಂದ ಜಂತವಃ ಜೀವಿಗಳು ಮುಖ್ಯಂತಿ ಮೋಹಕ್ಕೆ ಬಲಿಯಾಗುತ್ತವೆ. ಹೀಗೆ ಯಾವುದೇ ಕ್ರಿಯೆಯಲ್ಲಿ ಕರ್ತೃತ್ವ ಕಾರಯಿತೃತ್ವ ಜೀವನಿಗೆ ಭಗವಂತ ಎಂದೂ ಕೊಡಲ್ಲ. ಪುಣ್ಯಪಾಪಗಳ ಕರ್ಮಗಳ ಫಲವಾದ ಪುಣ್ಯಪಾಪಗಳ ಫಲ ಸುಖ ದುಃಖಗಳನ್ನು ಕೂಡ ಹಂಚುವ ಸ್ವಾತಂತ್ರ್ಯವನ್ನು ಯಾವ ಜೀವರಿಗೂ ಕೊಟ್ಟಿಲ್ಲ. ಆದ್ದರಿಂದ ಜ್ಞಾನಿಯಾದವನು ಏನೇ ಮಾಡುವಾಗಲೂ ನನ್ನಲ್ಲಿ ನಿಂತು ದೇವರು ಇದನ್ನು ಮಾಡಿಸ್ತಾ ಇದ್ದಾನೆ, ಇದರ ಪುಣ್ಯಪಾಪ ಸುಖ ದುಃಖಗಳನ್ನು ದೇವರು ಕೊಡ್ತಾ ಇದ್ದಾನೆ ಅಂತ ಚಿಂತನೆ ಮಾಡ್ತಾ ಇರ್ತಾನೆ. ಆದರೆ ಎಲ್ಲರಿಗೂ ಈ ಅರಿವು ಬರೋದಿಲ್ಲ. ಯಾಕೆಂದರೆ ಭಗವಂತನಿಗೂ ನಮಗೂ ಮಧ್ಯದಲ್ಲಿರತಕ್ಕಂಥ ಅಜ್ಞಾನದ ಪರದೆ, ಆ ಅಜ್ಞಾನದ ಪರದೆಯಿಂದಾಗಿ ಅಜ್ಞಾನದಿಂದ ಆವೃತವಾಗಿದೆ ಭಗವಂತನ ಜ್ಞಾನ. ಅದರಿಂದ ಎಲ್ಲರೂ ಮೋಹಗೊಳ್ತಾರೆ ಎಂಬ ಅಂಶವನ್ನು ಈ 2 ಶ್ಲೋಕಗಳಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿಗೆ ಈ ಸಂಚಿಕೆಯನ್ನು ಶ್ರೀ ವೆಂಕಟೇಶನ ಪಾದಾರವಿಂದಗಳ ಅರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮ ಸನ್ಯಾಸಯೋಗೋ ನಾಮ ಪಂಚಮೋಧ್ಯಾಯಃ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಜ್ಞಾತವಾಗಿಯೋ ಅಜ್ಞಾತವಾಗಿಯೋ ನಮ್ಮ ಮಾನಸಿಕ ಚಿಂತನೆಯಲ್ಲಿರ್ಬೋದು, ಅಕ್ಷರಗಳ ಉಚ್ಚಾರಣೆಯಲ್ಲಿರ್ಬೋದು, ನಾನಾ ವಿಧವಾದ ದೋಷಗಳು ಮಾನವ ಸಹಜವಾಗಿ ನಮಗೆ ಉಂಟಾಗಿರುತ್ತೆ. ಅವುಗಳನ್ನು ಕ್ಷಮಾ ಮಾಡುವ ಗುಣ ಅದು ನಾರಾಯಣದ್ದು. ಆದ್ದರಿಂದ ಕ್ಷಮೆಯನ್ನು ಮಾಡುವಂಥ ನಾರಾಯಣನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸಮಸ್ತ ಜಗತ್ತಿಗೆ ಕಲ್ಯಾಣವನ್ನು ಉಂಟು ಮಾಡುವವನು ಶ್ರೀನಿವಾಸ. ಅವನ ಚರಣಾರವಿಂದಗಳಲ್ಲಿ ಸಮಗ್ರವಾದ ಜಗತ್ತು ಸುಖವನ್ನು ಪಡಲಿ, ನಿರೋಗಿಗಳಾಗಲಿ ಎಲ್ಲ ವ್ಯಕ್ತಿಗಳು ಕೂಡ ಕಲ್ಯಾಣಕರವಾದ ಸುಖಗಳನ್ನು ಅನುಭವಿಸಲಿ ಅಂತ ನಾವು ಭಗವಂತನಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅದು ಫಲಿಸುತ್ತದೆ.
ಸರ್ವೇ ಭವಂತು ಸುಖಿನಃ सर्वे भवन्तु सुखिनः ಸರ್ವೇ ಸಂತು ನಿರಾಮಯಾಃ सर्वे सन्तु निरामयाः ಸರ್ವೇ ಭದ್ರಾಣಿ ಪಶ್ಯಂತು सर्वे भद्राणि पश्यन्तु ಮಾ ಕಶ್ಚಿತ್ ದುಃಖಭಾಗ್ ಭವೇತ್ मा कश्चित् दुःखभाग् भवेत् ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ श्रियः कान्ताय कल्याणनिधये ನಿಧಯೇ ಅರ್ಥಿನಾಂ निधये अर्थिनाम् ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ श्रीनिवासाय